ಎಲ್ಲರಿಗೂ ವಿಶ್ವ ವಿನೂತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ವರ್ಗದ ಪ್ರವೇಶಕ್ಕಾಗಿ ಈ ಸೈನಿಕ ಶಾಲೆಯವರು ನಡೆಸುವಂತಹ ಒಂದು ಪ್ರವೇಶ ಪರೀಕ್ಷೆಯನ್ನು 9 ಜನವರಿ 2022ರಂದು ನಡೆಸಲಾಗ್ತೈತಿ. ಆ ಒಂದು ದೃಷ್ಟಿಕೋನದಲ್ಲಿ ಇಂದು ಈ ಕಳೆದ ವರ್ಷ ನಡೆದಂತಹ ಪ್ರಶ್ನೆ ಪತ್ರಿಕೆಯನ್ನು ಈಗ ನೋಡೋಣ. ಅಂದರೆ ಕಳೆದ ವರ್ಷ ಅಂದರೆ 7/2/2021ಕ್ಕೆ ಈ ಒಂದು ಪರೀಕ್ಷೆ ನಡೆಸಲಾಗಿತ್ತು. ಆ ಒಂದು ಪರೀಕ್ಷೆಯ ಯಾವ ರೀತಿಯಾಗಿತ್ತು, ಅಲ್ಲಿರ್ತಕ್ಕಂತಹ ಪ್ರಶ್ನೆಗಳು ಹೇಗಿದ್ದು ಅನ್ನೋದನ್ನು ಈಗ ಚರ್ಚೆ ಮಾಡೋಣ. ವಿಷಯ ಗಣಿತವನ್ನು ತೆಗೆದುಕೊಳ್ಳೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಆ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅದನ್ನು ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ಇಲ್ಲದೇ ಇದ್ದರೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿರಿ. ಆದರೆ ಇಲ್ಲಿ ವರ್ಷನ್ ಕೋಡ್ಸ್ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಪ್ರಶ್ನೆಗಳು ಸ್ವಲ್ಪ ಹಿಂದ ಮುಂದೆ ಸಹ ಆಗಿರ್ತಾವೆ. ಆದರೆ ಪ್ರಶ್ನೆಗಳು ಅವೇ ಇರ್ತಾವೆ, ಹಿಂದ ಮುಂದೆ ಆಗಿರ್ತಾವೆ. ಸ್ವಲ್ಪ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ಒಂದು ವೆಬ್ಸೈಟನ್ನು ಅಲ್ಲಿ ಡೌನ್ಲೋಡ್ ಮಾಡಿಕೊಳ್ರಿ. ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. 1. 21 ಆಡುಗಳು 15 ಹಸುಗಳು ತಿನ್ನುವಷ್ಟು ಆಹಾರ ತಿನ್ನುತ್ತವೆ. 35 ಹಸುಗಳು ತಿನ್ನುವಷ್ಟು ಆಹಾರವನ್ನು ಎಷ್ಟು ಆಡುಗಳು ತಿನ್ನುತ್ತವೆ? ಆಪ್ಷನ್ 1 38, 2 49, 3 37, 4 41. ಇದು ಅನುಪಾತದಲ್ಲಿದೆ. ಆಡುಗಳು ಹಸುಗಳು 21 ಆಡುಗಳು ಮತ್ತು ಎಷ್ಟು ಆಡುಗಳು ಅಂತ ಕೇಳಿದ್ದಾರೆ. ಹೀಗಾಗಿ ಎಷ್ಟು ಅಂದರೆ ಆಡುಗಳ ಸಂಖ್ಯೆ x ಆಗಿರಲಿ, ಹಸುಗಳು 21 ಆಡುಗಳು 15 ಹಸುಗಳು ತಿನ್ನುವಷ್ಟು 15. ಇದು ಗೊತ್ತಿಲ್ಲ ಎಷ್ಟು ಆಡುಗಳಿಗೆ. 35 ಇದೆ, 35 ಬರ್ಕೊಳ್ರಿ. ಅನುಪಾತದ ನಿಯಮದ ಪ್ರಕಾರ ಮಧ್ಯಪದಗಳ ಗುಣಲಬ್ಧವು ಅಂತ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಇದು ಮಧ್ಯಪದಗಳ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಹೀಗಾಗಿ x × 15 = 35 × 21. x = 35 × 21 / 15. 5 3 5 7 3 1 3 7. x = 49. ಈ x ಅಂತ ಹೇಳಿದ್ರೆ ನಾವು ಆಡುಗಳ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ x = ಆಡುಗಳ ಸಂಖ್ಯೆ = 49. ಈ ಒಂದು 49 ಸರಿಯಾಗಿದೆ. ಒಬ್ಬ ಮೆಕ್ಯಾನಿಕ್ 9 ಕಾರುಗಳಿಂದ 36,000 ರೂಪಾಯಿ ಸಂಪಾದಿಸುತ್ತಾನೆ. ಒಂದು ವೇಳೆ ದಿನದಲ್ಲಿ ಆತ 27 ಕಾರುಗಳ ಕೆಲಸ ಮಾಡಿದರೆ ಒಂದು ದಿನಕ್ಕೆ ಆತ ಎಷ್ಟು ಸಂಪಾದಿಸುತ್ತಾನೆ? ಮೊದಲೇ ಆನ್ಸರ್ 1,08,000, ಎರಡನೇದು 1,80,000, ಮೂರನೇದು 1,08,000, ನಾಲ್ಕನೇದು 1,80,000. ಸೇಮ್ ಈಗ ಜಸ್ಟ್ ಆಡುಗಳ ಸಂಖ್ಯೆಯನ್ನು ನೋಡಿದೆವಲ್ಲ, ಸೇಮ್ ಅದೇ ರೀತಿಯಾಗಿ ಇದೆ ನೋಡ್ರಿ. ಇಲ್ಲಿ ಇದು ಒಬ್ಬ ಮೆಕ್ಯಾನಿಕ್ ಕಾರುಗಳು ಇರಲಿ. ಈ ಕಡೆ ಕಾರುಗಳು ಸಂಪಾದನೆ. ಕಾರುಗಳು 9 ಕಾರುಗಳು, 27 ಕಾರುಗಳು ಸಂಪಾದನೆ. 9 ಕಾರುಗಳಿಂದ ಎಷ್ಟು? 36,000 ರೂಪಾಯಿ ಸಂಪಾದಿಸುತ್ತಾನೆ. ಇಪ್ಪತ್ತೇಳು ಕಾರುಗಳಿಂದ ಎಷ್ಟು? x. ಅನುಪಾತದ ನಿಯಮ ಪ್ರಕಾರ ಮಧ್ಯಪದಗಳ ಗುಣಲಬ್ಧವು ಅಂತ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಹೀಗಾಗಿ 9 × x = 27 × 36,000. x = 27 × 36,000 / 9. 9 1 9 3. x = 36 3 108.
3 ಸೊನ್ನೆಗೆ 3 ಸೊನ್ನೆ ಅಂದರೆ ಆತ 1,08,000 ಸಂಪಾದನೆಯನ್ನು ಮಾಡ್ತಾನೆ. ಅಂದರೆ ಮೊದಲನೇ ಆನ್ಸರ್ ಕರೆಕ್ಟ್ ಆಗಿದೆ. ನಿಮಗೆ ಈಗ ಇದನ್ನು ಹಚ್ಕೊಳಕ್ಕೆ ಈ ರೀತಿ ಒಂದು ಬರ್ಕೊಳಕ್ಕೆ ಬರದೇ ಇದ್ರೂ ಸಹ ನೀವು ಈ ರೀತಿಯಾಗಿಯೂ ಮಾಡ್ಬೋದು. ಯಾವ ರೀತಿ ಅಂತೇಳಿದ್ರೆ 39 ಕಾರುಗಳಿಗೆ 36,000 ಸಂಪಾದಿಸ್ತಾನೆ. ಅಂದರೆ ಒಂದು ಕಾರಿಗೆ ಎಷ್ಟು ಸಂಪಾದಿಸ್ತಾನೆ? 36,000 ಡಿವೈಡ್ ಬೈ 9. ಒಂದು ಕಾರಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ? 1 4 9 4 ಈಸ್ ಈಕ್ವಲ್ ಟು 4,000. ಒಂದು ಕಾರು ಒಂದು ಕಾರಿಗೆ ಈಸ್ ಈಕ್ವಲ್ ಟು 4,000 ರೂಪಾಯಿಯನ್ನು ಸಂಪಾದನೆ ಮಾಡ್ತಾನೆ. ಹಾಗಾದರೆ 36 ಕಾರುಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ? ಹಾಗಾದರೆ 27 ಕಾರುಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ ಅಂತೇಳಿದ್ರೆ 4,000 ಇಂಟು 27 ಈಸ್ ಈಕ್ವಲ್ ಟು ಸೇಮ್ 27 4 108 ಇವು 3 ಸೊನ್ನೆಗೆ 0 1,08,000 ರೂಪಾಯಿಗಳು. ಈ ರೀತಿ ಆದರೂ ನಿಮಗೆ ಯಾವುದು ಈಸಿ ಆಗ್ತೈತಿ, ಇದು ಸುಲಭ ಆದರೆ ಇದನ್ನು ಮಾಡಿರಿ. ಒಂದು ಕಾರಿ ಕಂಡುಕೊಂಡು ನೆಕ್ಸ್ಟ್ 27 ಕಾರಿಗೆ ಎಷ್ಟು ಅಂತಲೂ ಮಾಡ್ಬೋದು. ಯಾವುದು ಸುಲಭ ಅನಿಸ್ತೈತಿ ಆ ರೀತಿಯನ್ನು ಮಾಡಿರಿ. ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಈಗ 3ನೇ ಪ್ರಶ್ನೆ ನೋಡೋಣ. x ಅನುಪಾತ y ಈಸ್ ಈಕ್ವಲ್ ಟು 3 ಅನುಪಾತ 5 ಆದರೆ 3x ಪ್ಲಸ್ 4y ಅನುಪಾತ 8x ಪ್ಲಸ್ 5y ಇದರ ಅನುಪಾತ ಕಂಡುಹಿಡಿಯಿರಿ. 1 39 ಅನುಪಾತ 49, 2 29 ಅನುಪಾತ 50, 3 29 ಅನುಪಾತ 49, 4 39 ಅನುಪಾತ 50. ಈಗ ಇದರ ಉತ್ತರವನ್ನು ನೋಡೋಣ. x ಅನುಪಾತ y ಇಸ್ ಈಕ್ವಲ್ ಟು 3 ಅನುಪಾತ 5 ಕೊಟ್ಟಾರೆ. ಅದರ ಅರ್ಥ x ಇಸ್ ಈಕ್ವಲ್ ಟು 3 y ಇಸ್ ಈಕ್ವಲ್ ಟು 5 ಅಂತ ಅರ್ಥ. ಈಗ x ಇಸ್ ಈಕ್ವಲ್ ಟು 3 y ಇಸ್ ಈಕ್ವಲ್ ಟು 5. 3x ಪ್ಲಸ್ 4y ಅನುಪಾತ 8x ಪ್ಲಸ್ 5y. 3x ಇಸ್ ಈಕ್ವಲ್ ಟು 3 ಪ್ಲಸ್ 4y ಇಸ್ ಈಕ್ವಲ್ ಟು 5 ಅನುಪಾತ 8x ಇಸ್ ಈಕ್ವಲ್ ಟು 3 ಪ್ಲಸ್ 5y ಇಸ್ ಈಕ್ವಲ್ ಟು 5. 3 3 9 ಪ್ಲಸ್ 4 5 20, 8 3 24 ಪ್ಲಸ್ 5 5 25. 9 1 20 29 ಅನುಪಾತ 24 35 49. ಅಂದರೆ ಇದು ಎಷ್ಟನೇ ಆಪ್ಷನಲ್ಲಿದೆ? 3ನೇ ಆಪ್ಷನಲ್ಲಿದೆ. 4ನೇ ಪ್ರಶ್ನೆ. ಒಂದು ತುಣುಕು ಕೆಲಸವನ್ನು 10 ವ್ಯಕ್ತಿಗಳು 4 ದಿನದಲ್ಲಿ ಮಾಡಬಲ್ಲರಾದರೆ 5 ದಿನದಲ್ಲಿ ಅದೇ ಕೆಲಸವನ್ನು ಮಾಡಲು ಎಷ್ಟು ವ್ಯಕ್ತಿಗಳು ಬೇಕಾಗುತ್ತಾರೆ? 1 10, 2 8, 3 40, 4 12. ಈಗ ವ್ಯಕ್ತಿಗಳನ್ನು ಬರ್ಕೊಡ್ರಿ. ದಿನಗಳು. ವ್ಯಕ್ತಿಗಳು 10 ವ್ಯಕ್ತಿಗಳು ಮತ್ತು ಇನ್ನೊಂದು ವ್ಯಕ್ತಿಗಳು. ಎಷ್ಟು ವ್ಯಕ್ತಿಗಳು ಅಂತ ಕೇಳಿದರೆ ಹೀಗಾಗಿ ಆ ವ್ಯಕ್ತಿಗಳು x ಆಗಿರಲಿ. ದಿನಗಳು 10 ವ್ಯಕ್ತಿಗಳು 4 ದಿನಗಳಲ್ಲಿ ಮಾಡ್ತಾರೆ. ಎಷ್ಟು? 5 ದಿನಗಳು ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಯನ್ನು ನೋಡಿದಾಗ ಒಂದು ತುಣುಕು ಕೆಲಸವನ್ನು 10 ವ್ಯಕ್ತಿಗಳು 4 ದಿನದಲ್ಲಿ ಮಾಡಬಲ್ಲವರಾದರೆ 10 ವ್ಯಕ್ತಿಗಳು 4 ದಿನದಲ್ಲಿ ಮಾಡ್ತಾರೆ. ಸಾಮಾನ್ಯವಾಗಿ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾದಂತೆ ದಿನಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಇದು ವಿಲೋಮಾನುಪಾತದಲ್ಲಿದೆ. ವಿಲೋಮಾನುಪಾತದಲ್ಲಿದ್ದಾಗ ಇದನ್ನು ಸ್ವಲ್ಪ ವ್ಯುತ್ಕ್ರಮ ಬರ್ಕೊಂಡ್ಬಿಡ್ರಿ, ಉಲ್ಟಾ ಬರ್ಕೊಂಡ್ಬಿಡ್ರಿ.
ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾದಂತೆ ಒಂದು ಹೆಚ್ಚಾದಂತೆ ಮತ್ತೊಂದು ಕಡಿಮೆ ಆಗ್ತಾ ಇದ್ದಾರೆ ಅಥವಾ ಮತ್ತೊಂದು ಕಡಿಮೆ ಆದಂತೆ ಅದಕ್ಕೆ ಸಂಬಂಧಪಟ್ಟದ್ದು ಹೆಚ್ಚಾಗ್ತಾ ಇದ್ದಾರೆ, ಅದಕ್ಕೆ ವಿಲೋಮ ಅನುಪಾತ ಅಂತ ಕರೀತಾರೆ. ಇಂಥ ಅನುಪಾತವಿದ್ದಾಗ ಈ ಒಂದು ಎರಡನೇದು ಒಂದು ವಿಲೋಮದಲ್ಲಿ ಇಟ್ಕೊಡ್ರಿ. 10x 5:4. ಈಗ ಮಧ್ಯಪದಗಳ ಗುಣಲಬ್ಧ = ಅಂತ್ಯಪದಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. 5 × x = 10 × 4. x = 10 × 4 / 5. 5 1 5 2. x ಅಂದ್ರೆ ವ್ಯಕ್ತಿಗಳ ಸಂಖ್ಯೆ 8. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ನಾವು ಈ ಒಂದು ಆನ್ಸರ್ ನೋಡಿದ ತಕ್ಷಣವೇ ಇಲ್ಲಿ ಉತ್ತರವನ್ನು ಹೇಳ್ಬೋದು. 10 ವ್ಯಕ್ತಿಗಳು 4 ದಿವಸದಲ್ಲಿ ಮಾಡ್ತಾರೆ, ಆದರೆ 5 ದಿನದಲ್ಲಿ ಎಷ್ಟು ವ್ಯಕ್ತಿಗಳು ಬೇಕಾಗ್ತೈತಿ? ಅಂದ್ರೆ ದಿನಗಳ ಸಂಖ್ಯೆ ಹೆಚ್ಚಾದಂತೆ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಆಗ್ತೈತಿ. ಅಂದ್ರೆ 10 ವ್ಯಕ್ತಿಗಳಿಗಿಂತ ಕಡಿಮೆ ಇರ್ತಕ್ಕಂಥದ್ದು ಯಾವುದು ಅಂದ್ರೆ 8. ಹೀಗಾಗಿ 8ಕ್ಕೆ ಹಾಕ್ರಿ. 40 ಜಾಸ್ತಿ ಇದೆ, 12 ಜಾಸ್ತಿ ಇದೆ, 10ಕ್ಕೆ ಸಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ 8. ಕೇವಲ ಪ್ರಶ್ನೆಯನ್ನು ಓದಿದ ತಕ್ಷಣವೇ ಉತ್ತರವನ್ನು ಬರಿಬಹುದು, ಸ್ವಲ್ಪ ಅಂದಾಜನ್ನು ಮಾಡಬಹುದು ಕೆಲವು ಪ್ರಶ್ನೆಗಳಿಗೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 5. ಒಂದು NCC ಶಿಬಿರದಲ್ಲಿ 1700 ಟ್ರೈನಿಗಳು ಪಾಲ್ಗೊಳ್ಳುತ್ತಿದ್ದು ಅದರಲ್ಲಿ 900 ಮಂದಿ ಗಣರಾಜ್ಯ ದಿನದ ಶಿಬಿರಕ್ಕೆ ಆಯ್ಕೆಯಾದರೆ ಆಯ್ಕೆಯಾದ ಮತ್ತು ಆಯ್ಕೆಯಾಗದಿರುವ ಅಭ್ಯರ್ಥಿಗಳ ನಡುವಿನ ಅನುಪಾತ ಎಷ್ಟು? ಒಟ್ಟು ಟ್ರೈನಿಗಳು = 1200. ಆಯ್ಕೆಯಾದವರು = 900. ಆಯ್ಕೆ ಆಗದವರು = 1200ರಲ್ಲಿ 900 ಕಳೆದ್ರೆ 300. ಈಗ ಅವ್ರು ಕೇಳಿರೋದು ಆಯ್ಕೆಯಾದ ಮತ್ತು ಆಯ್ಕೆಯಾಗದಿರುವ. ಆಯ್ಕೆಯಾದ ಮೊದಲಿದೆ, ಆಯ್ಕೆ ಆಗದಿರುವುದು ನೆಕ್ಸ್ಟ್ ಇದೆ. ಆಯ್ಕೆಯಾದ ಮತ್ತು ಆಯ್ಕೆ ಆಗದಿರುವ ಅಭ್ಯರ್ಥಿಗಳ ನಡುವಿನ ಅನುಪಾತ ಎಷ್ಟು? ಆಯ್ಕೆಯಾದವರು 900, ಆಯ್ಕೆ ಆಗದೆ ಇರೋರು 300. ಇದರ ಒಂದು ಸಂಕ್ಷಿಪ್ತ ರೂಪ ಇದು ಇದ್ರೆ ಕರೆಕ್ಟಾಗಿ ಇದನ್ನೇ ಬರೀರಿ. ಇಲ್ಲದೆ ಇದ್ರೆ ಯಾವುದು ಇದರ ಸಂಕ್ಷಿಪ್ತ ರೂಪ ಇದ್ರೆ ಸಂಕ್ಷಿಪ್ತ ರೂಪದಲ್ಲಿ ಮಾಡ್ರಿ. ಇವು 2 0 ಆಯಿತು, 2 0 ಆಯಿತು. 3 1 3 3 3 ಅನುಪಾತ 1. ಇಲ್ಲಿ 3ನೇದಿದೆ, ಹೀಗಾಗಿ ಈ 3ನೇ ಆನ್ಸರ್ ಕರೆಕ್ಟ್ ಆಗಿದೆ. ಪ್ರಶ್ನೆ 6. ಒಂದು ವೇಳೆ ಒಬ್ಬ ಹುಡುಗ ಒಂದು ಪುಸ್ತಕವನ್ನು ರೂಪಾಯಿ 450ಕ್ಕೆ ಮಾರಾಟ ಮಾಡಿದರೆ ಆತನಿಗೆ ಶೇಕಡ 10ರಷ್ಟು ನಷ್ಟವಾಗುತ್ತದೆ. ಶೇಕಡ 10ರಷ್ಟು ಲಾಭ ಮಾಡಿಕೊಳ್ಳಲು ಮಾರಾಟದ ಬೆಲೆ ಎಷ್ಟಾಗಿರಬೇಕು? ಇಂಥ ಪ್ರಶ್ನೆಗಳಿಗೆ ಕೊಂಡ ಬೆಲೆ, ಮಾರಾಟದ ಬೆಲೆ, ಶೇಕಡ ಲಾಭ, ಶೇಕಡ ನಷ್ಟ ಇಂಥ ಸೂತ್ರಗಳು ಬಂದರೆ ಭಾಳ ಸುಲಭ ಆಗ್ತೈತಿ. ಆದರೂ ಆ ಸೂತ್ರಗಳಿಲ್ಲದೆ ಹೇಗೆ ಬಿಡಿಸೋದಂತ ನೋಡೋಣ. ಈಗ ಕೊಂಡ ಬೆಲೆ = x ಆಗಿರಲಿ. ಆ ಕೊಂಡ ಬೆಲೆ ನಮಗೆ ಗೊತ್ತಿಲ್ಲ. ಆ ಕೊಂಡ ಬೆಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಶೇಕಡ 10ರಷ್ಟು ನಷ್ಟವಾಗಿದೆ. ಅಂದರೆ 100ಕ್ಕೆ 10ರಷ್ಟು ನಷ್ಟವಾಗಿದೆ. = 450 ಬಂದಿದೆ. ಹೀಗಾಗಿ +100 100x - 10x = 450. 100x ಅಲ್ಲಿ 10x ಕಳೆದ್ರೆ 90x = ಈ ಕಡೆ ಹೋದರೆ ಗುಣಾಕಾರ ಆಗ್ತೈತಿ. 450 × 100 x = 450 × 100 / 90. 0 0 ಕ್ಯಾನ್ಸಲ್, 91 35 500. x ಅಂತ ಹೇಳಿದ್ರೆ ಕೊಂಡ ಬೆಲೆ. ಈ ಕೊಂಡ ಬೆಲೆ 500 ರೂಪಾಯಿ ಆಯಿತು. ಈ 500ಕ್ಕೆ ಶೇಕಡ 10 ಲಾಭ ಮಾಡಿಕೊಳ್ಳಲು ಮಾರಾಟದ ಬೆಲೆ ಎಷ್ಟಾಗಿರಬೇಕು? 500ಕ್ಕೆ ನಮಗೆ ಶೇಕಡ 10ರಷ್ಟು ಲಾಭ ಆಗಬೇಕು. 100ಕ್ಕೆ
10 ಆದರೆ 500ಕ್ಕೆ ಎಷ್ಟು? 100ಕ್ಕೆ ಎಷ್ಟಾದರೆ 500ಕ್ಕೆ ಎಷ್ಟು ಲಾಭ ಮಾಡಿಕೊಳ್ಳಬೇಕು? ಇಸ್ ಈಕ್ವಲ್ ಟು 50 ರೂಪಾಯಿ ಲಾಭ ಆಗಬೇಕು ಅಂತೇಳಿದ್ರೆ ಇದೊಂದು 50 ರೂಪಾಯಿ, ಇದೊಂದು 500 ರೂಪಾಯಿ ಅಂತೇಳಿದ್ರೆ ನಾವು ಮಾರಾಟ ಮಾಡಬೇಕಾಗಿರ್ತಕ್ಕಂಥದ್ದು 500 ಪ್ಲಸ್ 50 ಇಸ್ ಈಕ್ವಲ್ ಟು 550 ರೂಪಾಯಿಗೆ ನಾವು ಮಾರಾಟ ಮಾಡಬೇಕು ಅಂತೇಳಿದ್ರೆ ಮೂರನೇ ಆನ್ಸರ್ ಸರಿ ಇದೆ, 550. ಪ್ರಶ್ನೆ 7. ಒಬ್ಬ ವ್ಯಕ್ತಿ ಒಂದು ಸ್ಪೀಕರನ್ನು ಶೇಕಡ 20ರ ಲಾಭದಲ್ಲಿ ರೂಪಾಯಿ 7,500ಕ್ಕೆ ಮಾರಾಟ ಮಾಡುತ್ತಾನೆ ಮತ್ತು ಇನ್ನೊಂದು ಸ್ಪೀಕರನ್ನು ಶೇಕಡ 10ರ ನಷ್ಟದಲ್ಲಿ ರೂಪಾಯಿ 8,100ಕ್ಕೆ ಮಾರುತ್ತಾನೆ. ಆತನ ಒಟ್ಟು ನಷ್ಟ ಅಥವಾ ಲಾಭವನ್ನು ಕಂಡುಹಿಡಿಯಿರಿ. ಇಂಥ ಲೆಕ್ಕಗಳಿಗೆ ಸೂತ್ರಗಳು ಬಂದರೆ ಭಾಳ ಉತ್ತಮ. ಮಾರಾಟದ ಬೆಲೆ ಕಂಡುಹಿಡಿಯುವ ಸೂತ್ರ, ಕೊಂಡ ಬೆಲೆ ಕಂಡುಹಿಡಿಯುವಂಥ ಸೂತ್ರ, ಶೇಕಡ ಲಾಭ, ಶೇಕಡ ನಷ್ಟ, ಇಂಥ ಸೂತ್ರಗಳದವು. ಅಂಥ ಸೂತ್ರಗಳು ಬಂದರೆ ಭಾಳ ಸುಲಭ ಆಗ್ತೈತಿ. ಅಂಥ ಸೂತ್ರಗಳು ಬರದೇ ಇದ್ದಾಗ ಹೇಗೆ ಬಿಡಿಸ್ಬೇಕು ಅಂತ ನೋಡೋಣ. ಮೊದಲನೇ ಸ್ಪೀಕರನ್ನು ತೆಗೆದುಕೊಳ್ಳೋಣ. ಮೊದಲನೇ ಸ್ಪೀಕರ್ ಬೆಲೆ ಕೊಂಡ ಬೆಲೆ ಎಕ್ಸ್ ಆಗಿರಲಿ. ಕೊಂಡ ಬೆಲೆ ಎಕ್ಸ್ ಆಗಿರಲಿ. ಕೊಂಡ ಬೆಲೆ ನಮಗೆ ಗೊತ್ತಿಲ್ಲ, ಮಾರಾಟದ ಬೆಲೆ ಗೊತ್ತಿದೆ. ಈಗ ಎಕ್ಸ್ ಆದಾಗ ಎಕ್ಸ್ ಲಾಭ ಆದಾಗ ಪ್ಲಸ್ ಮಾಡ್ಕೋಬೇಕು. ಲಾಭ ಆದಾಗ ಎಕ್ಸ್ ಪ್ಲಸ್ 100ಕ್ಕೆ 20 ಎಕ್ಸ್ ಇಸ್ ಈಕ್ವಲ್ ಟು 7,500. 1 100ಲೆ 101ಲೆ 100x ಪ್ಲಸ್ 20x ಇಸ್ ಈಕ್ವಲ್ ಟು 7,500. 100x 20x 120x ಇಸ್ ಈಕ್ವಲ್ ಟು 7,500. ಇದು ಈ ಕಡೆ ಹೋದಾಗ ಗುಣಾಕಾರ ಆಗ್ತೈತಿ. 100 ಎಕ್ಸ್ ಇಸ್ ಈಕ್ವಲ್ ಟು 7,500 ಇಂಟು 100 ಡಿವೈಡ್ ಬೈ 120. 0 0 ಕ್ಯಾನ್ಸಲ್. 2 5ಲೆ 2 6ಲೆ 6 1ಲೆ 6 1ಲೆ 1 ಉಳಿತು 15 ಐತು 6 2ಲೆ 3 ಉಳಿತು 35 6 5ಲೆ 0 ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 1,250 ಇಂಟು 5 5 0 0 5 5ಲೆ 25 2 5 2ಲೆ 10 12 1 5 1ಲೆ 6 6,250. ಇದು ಮೊದಲನೇ ಸ್ಪೀಕರ್ನ ಕೊಂಡ ಬೆಲೆ. ಈಗ ಎರಡನೇ ಸ್ಪೀಕರನ್ನು ನೋಡೋಣ. ಇನ್ನೊಂದು ಸ್ಪೀಕರ್ ಶೇಕಡ 10ರ ನಷ್ಟದಲ್ಲಿ 8,100ಕ್ಕೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಎರಡನೇ ಸ್ಪೀಕರ್ ಇದು ಮೊದಲನೇ ಸ್ಪೀಕರ್ ನಂಬರ್ 1. ಎರಡನೇ ಸ್ಪೀಕರ್ ನಷ್ಟದಲ್ಲಿದೆ. ಎರಡನೇ ಸ್ಪೀಕರ್ದು ಕೊಂಡ ಬೆಲೆ ಎಕ್ಸ್ ಆಗಿರಲಿ, ಎಕ್ಸ್ ಆಗಿರಲಿ. ಆದರೆ ಇಲ್ಲಿ ಲಾಭವಾದಾಗ ಕೂಡಿಸ್ಬೇಕು ಎಕ್ಸ್ ಜೊತೆಗೆ, ನಷ್ಟದಾಗ ಕಳಿಬೇಕು. ಎಕ್ಸ್ ಮೈನಸ್ 10x ಇಸ್ ಈಕ್ವಲ್ ಟು 8,100. 100 100ಲೆ 100 1ಲೆ ಇಸ್ ಈಕ್ವಲ್ ಟು 8,100. 100x ಮೈನಸ್ 10x 90x ಇಸ್ ಈಕ್ವಲ್ ಟು 8,100 ಇಂಟು 100. ಯಾಕಂದರೆ ಇಲ್ಲಿ ಭಾಗಾಕಾರ ಆಗ್ತಾಯಿದೆ, ಆ ಕಡೆ ಹೋದಾಗ ಗುಣಾಕಾರ ಆಗ್ತೈತಿ. ಎಕ್ಸ್ ಇಸ್ ಈಕ್ವಲ್ ಟು 8,100 ಇಂಟು 100 ಡಿವೈಡೆಡ್ ಬೈ ಇಲ್ಲಿ 90 ಡಿವೈಡ್ ಬೈ 1ಲೆ 0 0 ಕ್ಯಾನ್ಸಲ್. 9 1ಲೆ 90ಲೆ ಅಂದರೆ 9,000. ಇದು
ಎರಡನೇ ಸ್ಪೀಕರ್ ಕೊಂಡ ಬೆಲೆ. ಮಾರಾಟದ ಬೆಲೆ ಆತ ಮಾರಾಟ ಮಾಡಿದ್ದು ಮಾರಾಟ ಬೆಲೆ ಇಸ್ ಈಕ್ವಲ್ ಟು ಒಟ್ಟು ಮಾರಾಟ ಬೆಲೆ ಇಸ್ ಈಕ್ವಲ್ ಟು ಎಷ್ಟು ಆಗ್ತೈತಿ ಅಂದ್ರೆ 7,500ಕ್ಕೆ ಮಾರಾಟ ಮಾಡಿದ್ದಾನೆ, 8,100ಕ್ಕೆ ಮಾರಾಟ ಮಾಡಿದ್ದಾನೆ. ಒಟ್ಟು ಮಾರಾಟ ಮಾಡಿದ್ದು ಆತ 15,600. ಕೊಂಡ ಬೆಲೆ ಎಷ್ಟಾಗ್ತೈತಿ? ಕೊಂಡ ಬೆಲೆ ಒಂದು 6,750ಕ್ಕೆ ಕೊಂಡಿದ್ದಾನೆ, ಮತ್ತೊಂದು 9,000ಕ್ಕೆ ಕೊಂಡಿದ್ದಾನೆ. ಆರು 9 15. ಕೊಂಡ ಬೆಲೆ 15,750 ಇದೆ. ಮಾರಾಟದ ಬೆಲೆ 15,600 ಇದೆ. ಕೊಂಡ ಬೆಲೆ 15,750 ಇದೆ. ಹಾಗಾದರೆ ಆತನಿಗೆ ಲಾಭ ಆಗಿದೆ. ಯಾಕಂದರೆ ಮಾರಾಟದ ಬೆಲೆ ಜಾಸ್ತಿ ಇದೆ, ಕೊಂಡ ಬೆಲೆ ಕಡಿಮೆ ಇದೆ. ಹೀಗಾಗಿ ಆತನಿಗೆ ಲಾಭವಾಗಿದೆ. ಲಾಭ ಇಸ್ ಈಕ್ವಲ್ ಟು ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಹೀಗಾಗಿ ಮಾರಾಟದ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ಇದು ಮಾಡೋಣ, ಕಳೆಯೋಣ. ಲಾಭ ಆತನಿಗೆ 350 ರೂಪಾಯಿ ಲಾಭವಾಗಿದೆ. ಹಾಗಾದರೆ ಇದು 4ನೇ ಆನ್ಸರ್ ಕರೆಕ್ಟ್ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 8 3 12 ಪ್ರಶ್ನೆ 8 3 18 m 42ಗಳು ಅನುಪಾತದಲ್ಲಿದ್ದರೆ ಎಮ್ನ ಮೌಲ್ಯವನ್ನು ಕಂಡುಹಿಡಿಯಿರಿ. 1 6 2 54 3 7 4 252. ಇವು ಅನುಪಾತದಲ್ಲಿವೆ ಅಂತ ಹೇಳಿದ್ದಾರೆ. ಹೀಗಾಗಿ 3 18 m 42 ಅನುಪಾತದಲ್ಲಿದ್ದಾಗ ಮಧ್ಯಪದಗಳ ಗುಣಲಬ್ಧವು ಅಂತ್ಯಪದ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಹೀಗಾಗಿ 18 × m ಇಸ್ ಈಕ್ವಲ್ ಟು 3 × 42. m ಇಸ್ ಈಕ್ವಲ್ ಟು 3 × 42 ಡಿವೈಡ್ ಬೈ 18. 3 1 3 6 6 1 6 7 m ಇಸ್ ಈಕ್ವಲ್ ಟು 7. ಅಂದರೆ 3ನೇ ಆನ್ಸರ್ ಸರಿಯಾಗಿದೆ. ಪ್ರಶ್ನೆ 9 0.05 ಪ್ಲಸ್ 1.5 × 5 ಡಿವೈಡ್ ಬೈ 10 × 0.5 ಅನ್ನು ಸಂಕ್ಷೇಪಿಸಿ. ಸಂಕ್ಷೇಪಿಸಿದಾಗ 1 4.25 2 42.5 3 0.425 4 0.42. ಇದರಲ್ಲಿ ಸರಿ ಉತ್ತರ ಯಾವುದು ಗೊತ್ತಿದೆ. ಯಾವ ಕ್ಯಾಲ್ಕುಲೇಷನ್ ಆದರೂ ಸಹ ಇಂಥವು ಬಾಡ್ಮಸ್ ಅನ್ನುವಂತಹ ಒಂದು ನಿಯಮದ ಪ್ರಕಾರ ಬಿಡಿಸ್ಬೇಕಾಗ್ತೈತಿ. ಬಾಡ್ಮಸ್ ಅಂತ ಹೇಳಿದ್ರೆ ಬಿ ಅಂದ್ರೆ ಬಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಇದೇ ಒಂದು ಅನುಸಾರವಾಗಿ ಬಿಡಿಸ್ಬೇಕಾಗ್ತೈತಿ. ಅದನ್ನು ಬರ್ಕೊಳ್ಳೋಣ. ಇಂಟು 5. ಮೊದಲು ಈ ಬಾಕನ್ನು ಬಿಡಿಸ್ಕೊಂಡು ಬಿಡೋಣ. 0.05 ಪ್ಲಸ್ 1.5 2 ಭಾಗಾಕಾರ ಮಾಡಿದ್ರೆ 5 ಡಿವೈಡ್ ಬೈ 10 ಮಾಡಿದ್ರೆ ಇಂಟು 0.5 ಆಗ್ತೈತಿ ಇಂಟು 0.5. ನೆಕ್ಸ್ಟ್ ನಾವು ಇವು 3 ಮಲ್ಟಿಪ್ಲಿಕೇಶನನ್ನು ಮಾಡಿಕೊಂಡು ಇದನ್ನು ಕೂಡಿಸ್ಬೇಕು. ಅವು 3 ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ಯಾವ ದಶಮಾಂಶ ಇಲ್ಲ ಅಂತೇಳಿ ಮಾಡಿರಿ. 15 ಇಲ್ಲಿ 75 ಯಾವ ದಶಮಾಂಶ ಇಲ್ಲ ಅಂದ್ಕೊಂಡು ಮಾಡ್ಕೊಳ್ರಿ. 15 ಇಲ್ಲಿ 75 ಇಂಟು 5 5 ಇಲ್ಲಿ 25 2 5 7 35 37 0.05 ಪ್ಲಸ್
15 ಇಂಟು 5 ಇಂಟು 5 ಇಸ್ ಈಕ್ವಲ್ ಟು 375. 1 2 3 ಸ್ಥಾನಗಳನ್ನು ಬಿಟ್ಟು ಪಾಯಿಂಟ್ ಇಡ್ರಿ. ಇವೆರಡನ್ನು ಕೂಡಿಸ್ರಿ. 0.375 ಪ್ಲಸ್ 0.5 7 5 12 1 3 ಪ್ಲಸ್ 1 4 0 ಅಂದರೆ ಇಸ್ ಈಕ್ವಲ್ ಟು 0.425. ಇದು ಯಾವ ಆನ್ಸರಲ್ಲಿದೆ? ಥರ್ಡ್ ಆನ್ಸರಲ್ಲಿದೆ. ಇದು ಸರಿಯಾಗಿದೆ. ಪ್ರಶ್ನೆ 10. 7 ಪ್ಲಸ್ 5 ಮೈನಸ್ 2 ಇಂಟು ಬ್ರಾಕೆಟ್ 7 ಪ್ಲಸ್ 89 ಬ್ರಾಕೆಟ್ ಕ್ಲೋಸ್ ಮೈನಸ್ 94 ಡಿವೈಡ್ ಬೈ 2 ಪ್ಲಸ್ ಬ್ರಾಕೆಟ್ 33 ಡಿವೈಡ್ ಬೈ 3 ಪ್ಲಸ್ 9 ಇಂಟು 2 ಮೈನಸ್ 7 ಬ್ರಾಕೆಟ್ ಕ್ಲೋಸ್ ಡಿವೈಡ್ ಬೈ 11 ಅನ್ನು ಸಂಕ್ಷೇಪಿಸಿ. ಉತ್ತರ 1 254, ಉತ್ತರ 2 ಮೈನಸ್ 225, ಉತ್ತರ 3 ಮೈನಸ್ 235, ಉತ್ತರ 4 245. ಈಗ ಉತ್ತರವನ್ನು ನೋಡೋಣ. ಇದು ಸಹ ಈ ಒಂದು ಬಾಡ್ಮಸ್ ನಿಯಮದ ಅನುಸಾರವಾಗಿ ಬಿಡಿಸ್ಬೇಕಾಗ್ತೈತಿ. ಫಸ್ಟ್ ಬ್ರಾಕೆಟನ್ನು ಎಕ್ಸ್ಟ್ರಾ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಇಂಥ ಲೆಕ್ಕಗಳನ್ನು ಈ ಒಂದು ಬಾಡ್ಮಸ್ ನಿಯಮದ ಅನುಸಾರವಾಗಿ ಬಿಡಿಸ್ಬೇಕು. ಈಗ ಪ್ರಶ್ನೆನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. 7 ಪ್ಲಸ್ 5 ಮೈನಸ್ 2 ಇಂಟು 7 89 ಮೈನಸ್ 94 divided by 2 plus 33 divided by 3 plus 9 into 2 minus 7 divided by 11. ಫಸ್ಟ್ ಬ್ರಾಕೆಟನ್ನು ಬಿಡಿಸ್ಕೊಳ್ಳೋಣ. ಆಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್ ಇದರ ರೀತಿ ಬಿಡಿಸ್ಕೊಳ್ಳೋಣ. 7 ಪ್ಲಸ್ 5 ಮೈನಸ್ 2 ಇಂಟು 89ರಲ್ಲಿ 7 ಕೊಡ್ಸಿದ್ರೆ 96 ಮೈನಸ್ 2 ಡಿವಿಷನ್ ಮಾಡಿದ್ರೆ 94 ಡಿವೈಡ್ ಬೈ 2 ಅಂತಂದರೆ 47 ಪ್ಲಸ್ 2 ಡಿವಿಷನ್ ಮಾಡಿದ್ರೆ 33 ಡಿವೈಡ್ ಬೈ 3 ಅಂತ ಹೇಳಿದ್ರೆ 11 ಪ್ಲಸ್ 9 18 ಮೈನಸ್ 7 ಡಿವೈಡ್ ಬೈ 11. ಏಳು ಪ್ಲಸ್ 5 ಮೈನಸ್ 96 192 ಮೈನಸ್ 47 ಪ್ಲಸ್ 11 1 18 29 29ರಾಗಿ 7 ಕಳೆದ್ರೆ 22 ಡಿವೈಡ್ ಬೈ 11. 7 ಪ್ಲಸ್ 5 ಮೈನಸ್ 192 ಮೈನಸ್ 47 22 ಡಿವೈಡ್ ಬೈ 11 ಅಂತ ಹೇಳಿದ್ರೆ ಪ್ಲಸ್ 2. ಈಗ ಮೈನಸ್ ಮೈನಸ್ ಇದ್ದಿದ್ದು ಒಂದು ಕಡೆ ಬರ್ಕೊಳ್ಳೋಣ, ಪ್ಲಸ್ ಇದ್ದಿದ್ದು ಒಂದು ಕಡೆ ಬರ್ಕೊಳ್ಳೋಣ. 7 ಪ್ಲಸ್ 5 ಪ್ಲಸ್ 2 ಮೈನಸ್ 192 ಮೈನಸ್ 47. 7 plus 5 plus 2 is equal to 14 minus 192 47. 7 plus 2 9, 9 plus 3 9 plus 4 13, 239 minus 239. ಒಂದು ಚಿಹ್ನೆ ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಪ್ಲಸ್ಸು ಮೈನಸ್ ಇದ್ದಾಗ ಕಳಿಬೇಕು. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನು ಬರೀಬೇಕು. ಇಫ್ ದೇರ್ ಈಸ್ ಪ್ಲಸ್ ಆ್ಯಂಡ್ ಮೈನಸ್ ಈಸ್ ದೇರ್, ಯು ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಇಟ್ ದ ಬಿಗ್ಗರ್ ನಂಬರ್ ಟು ದ ಸ್ಮಾಲರ್ ನಂಬರ್ ಆ್ಯಂಡ್ ಅಟ್ಯಾಚ್ ಬಿಗ್ಗರ್ ನಂಬರ್ ಸೈನ್. ಈಸ್ ಈಕ್ವಲ್ ಟು 239ರಲ್ಲಿ 14 ಅಂದರೆ 225 ಮೈನಸ್ 225, ಯಾಕಂದರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇದೆ. ಹೀಗಾಗಿ ಎರಡನೇ ಆನ್ಸರ್ ಸರಿಯಾಗಿದೆ.
ಪ್ರಶ್ನೆ 11. ಒಂದು ತರಗತಿಯಲ್ಲಿ 20 ಹುಡುಗರ ಸರಾಸರಿ ತೂಕ 160 kg ಮತ್ತು ಉಳಿದ 5 ಹುಡುಗರದ್ದು 50 kg. ತರಗತಿಯಲ್ಲಿನ ಎಲ್ಲ ಹುಡುಗರ ಸರಾಸರಿ ತೂಕ ಕಂಡುಹಿಡಿಯಿರಿ. 1 138 kg, 2 183 kg, 3 140 kg, 4 150 kg. ಈಗ ಒಟ್ಟು ಹುಡುಗರ ಒಂದು ತೂಕವನ್ನು ಕಂಡುಹಿಡಿಯೋಣ. 20 ಹುಡುಗರದ್ದು ತೂಕ 20 × 160. 20 ಹುಡುಗರ ತೂಕ = 32, 3200. ಉಳಿದ 5 ಹುಡುಗರ ತೂಕ = 5 × 50 250. ಒಟ್ಟು ತೂಕ = 0, 5, 4, 3, 3450. ಒಟ್ಟು ವಿದ್ಯಾರ್ಥಿಗಳು ಎಷ್ಟು? 25. ಹೀಗಾಗಿ ಸರಾಸರಿ = ಪ್ರಾಪ್ತಾಂಕಗಳ ಮೊತ್ತ / ಪ್ರಾಪ್ತಾಂಕಗಳ ಸಂಖ್ಯೆ. ಹೀಗಾಗಿ 3450 / ಒಟ್ಟು ಹುಡುಗರ ಸಂಖ್ಯೆ 25. ಇದನ್ನು ಡಿವೈಡ್ ಬೈ ಮಾಡಿರಿ. 3450. 5 1 25, 9 ಉಳಿತು, 95 ಆಯಿತು. 5 3 75, 20 ಉಳಿತು, 200 ಆಯಿತು. 25 8 = 138 kg. ಒಟ್ಟು ಒಂದು ಸರಾಸರಿ ಎಷ್ಟು ಆಗ್ತೈತಿ? 138 kg. ಇನ್ನೊಮ್ಮೆ ನೋಡ್ರಿ, ಒಟ್ಟು 20 ಹುಡುಗರದ್ದು 160 kg ಇದೆ. ಹೀಗಾಗಿ 20 × 160 = 3200 ಆಗ್ತೈತಿ. 5 ಹುಡುಗರದ್ದು 50 kg ಇದೆ. 5 × 50 = 250. ಒಟ್ಟು 3450 ಆಗ್ತೈತಿ. ಇದು ಒಟ್ಟು ಎಲ್ಲ ವಿದ್ಯಾರ್ಥಿಗಳ 25 ವಿದ್ಯಾರ್ಥಿಗಳ ಒಟ್ಟು 3450 kg ಆಗ್ತೈತಿ. ಹಾಗಾದ್ರೆ ಸರಾಸರಿ = ಒಟ್ಟು ಪ್ರಾಪ್ತಾಂಕಗಳ ಮೊತ್ತ / ಪ್ರಾಪ್ತಾಂಕಗಳ ಸಂಖ್ಯೆ. ಒಟ್ಟು ಪ್ರಾಪ್ತಾಂಕಗಳ ಮೊತ್ತ 3450, ಒಟ್ಟು ವಿದ್ಯಾರ್ಥಿಗಳು 25. ಅದರಿಂದ ಭಾಗಾಕಾರ ಮಾಡಿದಾಗ 138 kg ಬರ್ತೈತಿ. ಹೀಗಾಗಿ 138 ಸರಿಯಾದ ಉತ್ತರ. ಪ್ರಶ್ನೆ 12. ಒಂದು ಗುಂಪಿನಲ್ಲಿ 7 ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕ 226. ಒಂದು ವೇಳೆ ಅವರಲ್ಲಿ 6 ಮಂದಿ ಪಡೆದ ಅಂಕಗಳು 340, 180, 760, 56, 775 ಮತ್ತು 307 ಆಗಿದ್ದರೆ 7ನೇ ವಿದ್ಯಾರ್ಥಿ ಪಡೆದ ಅಂಕವನ್ನು ಕಂಡುಹಿಡಿಯಿರಿ. 1 160, 2 162, 3 163, 4 164. ಈಗ ಕಂಡುಹಿಡಿಯೋಣ. 7 ವಿದ್ಯಾರ್ಥಿಗಳು ಪಡೆದಂಥ ಒಟ್ಟು ಅಂಕಗಳನ್ನು ಕಂಡುಹಿಡಿಯೋಣ. ಆಮೇಲೆ ಈ 6 ವಿದ್ಯಾರ್ಥಿಗಳು ಒಟ್ಟು ಪಡೆದ ಅಂಕಗಳನ್ನು ಕಂಡುಹಿಡೋದು. ಅದರಲ್ಲಿ ಕಳೆದು ಬಿಟ್ಟರೆ ನಮಗೆ 7ನೇ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ಪಡೆದಿದ್ದಾನೆ ಅಂತ ಬರ್ತೈತಿ. 7 ವಿದ್ಯಾರ್ಥಿಗಳು ಪಡೆದ ಅಂಕಗಳು ಪಡೆದ ಒಟ್ಟು ಅಂಕಗಳು = 226 × 7 = 7 6 42, 4 7 14, 18, 1 7 1 7 6 42, 2 4 7 14, 4 18, 1 7 14, 1 15. 7 ವಿದ್ಯಾರ್ಥಿಗಳು ಪಡೆದ ಒಟ್ಟು ಅಂಕಗಳು 1582. 6 ವಿದ್ಯಾರ್ಥಿಗಳು ಪಡೆದ ಒಟ್ಟು ಅಂಕಗಳು = 340, 180, 260, 56,
275 307 6 5 11 11 7 18 1 4 8 12 12 6 18 18 ಅದು 23 23 1 7 30 31 3 1 4 4 2 6 6 2 8 8 6 14 ಅಂದರೆ ಇದರಲ್ಲಿ ಇದನ್ನು ಕಳೆದು ಬಿಡೋಣ. 7ನೇ ವಿದ್ಯಾರ್ಥಿ ಪಡೆದ ಅಂಕ ಅಂಕಗಳು ಈಸ್ ಈಕ್ವಲ್ ಟು 1582 ಮೈನಸ್ 1418 4 6 1 0 ಅಂದರೆ 7ನೇ ವಿದ್ಯಾರ್ಥಿ ಪಡೆದ ಅಂಕಗಳು 164. ಇನ್ನೊಮ್ಮೆ ನೋಡಬೇಕಾದ್ರೆ 7 ವಿದ್ಯಾರ್ಥಿಗಳ ಪಡೆದ ಒಟ್ಟು ಅಂಕಗಳು ಈಸ್ ಈಕ್ವಲ್ ಟು 226 ಇಂಟು 7 ಆಗ್ತೈತಿ. ಯಾಕಂತ ಹೇಳಿದ್ರೆ 7 ವಿದ್ಯಾರ್ಥಿಗಳೊಂದು ಸರಾಸರಿ ಇದೆ, ಒಟ್ಟು ಬರಬೇಕಾದ್ರೆ ಗುಣಾಕಾರ ಮಾಡಿದಾಗ ಒಟ್ಟು ಬರ್ತೈತಿ. 6 ವಿದ್ಯಾರ್ಥಿಗಳು ಪಡೆದ ಅಂಕಗಳು 340 180 260 56 225 ಮತ್ತು 307 ಕೊಟ್ಟಿದ್ದಾರೆ, ಅದನ್ನು ಕೂಡಿಸಿದ್ದೀನಿ. ಅಂದ್ರೆ 7 ವಿದ್ಯಾರ್ಥಿಗಳು ಪಡೆದಂತಹ ಒಟ್ಟು ಅಂಕಗಳಲ್ಲಿ 6 ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳನ್ನು ಮೈನಸ್ ಮಾಡಿದಾಗ ನಮಗೆ 7ನೇ ವಿದ್ಯಾರ್ಥಿ ಪಡೆದಂತಹ ಅಂಕಗಳು ಬರ್ತೈತಿ. ಹೀಗಾಗಿ 7 ವಿದ್ಯಾರ್ಥಿಗಳ ಒಟ್ಟು ಅಂಕಗಳಲ್ಲಿ 6 ವಿದ್ಯಾರ್ಥಿಗಳು ಪಡೆದಂತಹ ಒಟ್ಟು ಅಂಕಗಳನ್ನು ಕಳೆದಿದ್ದೀನಿ. ಈಸ್ ಈಕ್ವಲ್ ಟು 164 ಬಂದಿದೆ. 164 4ನೇ ಆಪ್ಷನ್ನಲ್ಲಿದೆ. ಹೀಗಾಗಿ 4 ಸರಿಯಾಗಿದೆ. ಪ್ರಶ್ನೆ 13 ಬ್ರಾಕೆಟ್ 8 + 4 - 2 ಬ್ರಾಕೆಟ್ ಕ್ಲೋಸ್ ಇಂಟು ಬ್ರಾಕೆಟ್ 17 - 12 ಬ್ರಾಕೆಟ್ ಕ್ಲೋಸ್ ಇಂಟು 10 - 89 ಅನ್ನು ಸಂಕ್ಷೇಪಿಸಿ. 1 3950, 2 411, 3 412, 4 3949. ಇದನ್ನು ಹೇಗೆ ಸಂಕ್ಷೇಪಿಸಬೇಕು ಅಂತ ಬರ್ಕೊಳ್ಳೋಣ. 8 + 4 - 2 ಬ್ರಾಕೆಟ್ ಕ್ಲೋಸ್ ಇಂಟು 17 - 12 ಇಂಟು 10 - 89. ಇಂಥ ಲೆಕ್ಕಗಳನ್ನು ನಾವು ಬಾಡ್ಮಸ್ ಅನ್ನುವಂತಹ ನಿಯಮವನ್ನು ಉಪಯೋಗಿಸಿ ಮಾಡಬೇಕಾಗ್ತೈತಿ. ಬಿ ಅಂದ್ರೆ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಹೀಗಾಗಿ ಬ್ರಾಕೆಟನ್ನು ಫಸ್ಟ್ ಬಿಡಿಸ್ಕೊಳ್ಳೋಣ. 8 4 12, 12ರಾಗ 2 ಹೋದ್ರೆ 10 ಇಂಟು 17ರಲ್ಲಿ 12 ಹೋದರೆ 5, 8 10 ಮೈನಸ್ 89. 10 50, 50 500 ಮೈನಸ್ 89. 500ರಲ್ಲಿ 89 ಹೋದರೆ 411. 411 ಇದು ಸರಿಯಾಗಿದೆ. ಪ್ರಶ್ನೆ 14 17ನೇ ಪಂದ್ಯದಲ್ಲಿ ಒಬ್ಬ ಬ್ಯಾಟ್ಸ್ಮನ್ 87 ಸ್ಕೋರ್ ಮಾಡಿ ತನ್ನ ಸರಾಸರಿಯನ್ನು 3ರಿಂದ ಹೆಚ್ಚಿಸಿಕೊಳ್ಳುತ್ತಾನೆ. 17ನೇ ಪಂದ್ಯದ ನಂತರ ಅವನ ಸರಾಸರಿಯನ್ನು ಕಂಡುಹಿಡಿಯಿರಿ. 1 36, 2 37, 3 38, 4 39. ಸರಾಸರಿ ಈಸ್ ಈಕ್ವಲ್ ಟು ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಡಿವೈಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ, ಒಟ್ಟು ಸಂಖ್ಯೆಯನ್ನು ಮಾಡಬೇಕು. ಇಲ್ಲಿ ಆ ಸರಾಸರಿಯನ್ನು ಎಕ್ಸ್ ಅಂತ ತಿಳ್ಕೊಳ್ಳೋಣ. ಸರಾಸರಿ ಎಕ್ಸ್ ಆಗಿರಲಿ. ಓಕೆ, ಎಕ್ಸ್ ಆದಾಗ 16 ಪಂದ್ಯಗಳ ಸರಾಸರಿ, 16 ಪಂದ್ಯಗಳ ಒಟ್ಟು ಮೊತ್ತ ಇಸ್ ಈಕ್ವಲ್ ಟು 16 ಇಂಟು ಎಕ್ಸ್, 16 ಎಕ್ಸ್ ಆಗ್ತೈತಿ. ಪ್ಲಸ್ 17ನೇ ಪಂದ್ಯದಲ್ಲಿ 87 ರನ್ನನ್ನು ಬಾರಿಸಿದ್ದಾನೆ. ಒಟ್ಟು 17 ಪಂದ್ಯಗಳಾಯಿತು. ಹೀಗಾಗಿ 17. ಆ ಸರಾಸರಿ 16 ಪಂದ್ಯಗಳ ಒಂದು ಸರಾಸರಿ
ಎಕ್ಸ್ ಆಗಿತ್ತು. ಈಗ 17ನೇ ಪಂದ್ಯದಲ್ಲಿ 3 ಜಾಸ್ತಿ ಆಗಿದೆ, 3 ಬರ್ಕೋಬೇಕು. 16x ಪ್ಲಸ್ 87 ಡಿವೈಡ್ ಬೈ 17 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3. 16x ಪ್ಲಸ್ 87 ಇಸ್ ಈಕ್ವಲ್ ಟು ಇಲ್ಲಿ ಹೋಗಿದ ಮಲ್ಟಿಪ್ಲಿಕೇಶನ್ ಆಗ್ತೈತಿ. 17 3 17 17x ಪ್ಲಸ್ 51. ಇಲ್ಲಿ ಈ ಎಕ್ಸನ್ನು ಈ ಕಡೆ ತೊಗೊಳ್ಳೋಣ. 16x ಮೈನಸ್ 17x ಇಸ್ ಈಕ್ವಲ್ ಟು 51 ಮೈನಸ್ 87. 16x ಅಲ್ಲಿ 17x ಹೋಗಲ್ಲ, 17x ಅಲ್ಲಿ 16x ಕಳೆದರೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 51ರಲ್ಲಿ 87 ಹೋಗಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಹೆಚ್ಚಿನೆಯನ್ನು ಬರೀಬೇಕು. 87ರಲ್ಲಿ 51 ಹೋದರೆ 36 ಮೈನಸ್ 36. ಎರಡೂ ಕಡೆ ಮೈನಸ್ ಇದೆ, ಮೈನಸನ್ನು ಕ್ಯಾನ್ಸಲ್ ಮಾಡಿ ಎಕ್ಸ್ ಇಸ್ ಈಕ್ವಲ್ ಟು 36. ಅಂದರೆ ಈ ಎಕ್ಸ್ ಅವನ ಸರಾಸರಿ. ಈ ಸರಾಸರಿಗೆ 17ನೇ ಪಂದ್ಯದಲ್ಲಿ 87 ಸ್ಕೋರ್ ಮಾಡಿ 3 ರನ್ನಿನಿಂದ ಹೆಚ್ಚಿಸಿಕೊಳ್ಳುತ್ತಾನೆ ಅಂತ ಹೇಳಿದ್ರೆ 36 ಪ್ಲಸ್ 3 ಇಸ್ ಈಕ್ವಲ್ ಟು 39. ಆತನ ಹೊಸ ಸರಾಸರಿ ಇಸ್ ಈಕ್ವಲ್ ಟು 39 ಆಗಿರ್ತೈತಿ. ಪ್ರಶ್ನೆ 15. 1 3 5 7 9 11 13 ಸರಾಸರಿಯು ಇವುಗಳ ಸಂಖ್ಯೆ ಸರಾಸರಿ 1 7 2 8 3 7.5 4 8.5. ಸರಾಸರಿ ಇಸ್ ಈಕ್ವಲ್ ಟು ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಡಿವೈಡ್ ಬೈ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ. ಈಗ ಬರ್ಕೊಳ್ಳೋಣ. 1 3 5 7 9 11 13. ಈ ಒಂದು ಎಲ್ಲಷ್ಟು ಬೇಸ ಸಂಖ್ಯೆಗಳಿವೆ. ಈ ಬೇಸ ಸಂಖ್ಯೆಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರ ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್. ಇಲ್ಲಿ ಎಷ್ಟು ಸಂಖ್ಯೆ ಇದಾವೆ? ಎನ್ ಅಂದರೆ ನಂಬರ್ ಆಫ್ ಆಡ್ ನಂಬರ್ಸ್. 1 2 3 4 5 6 7 ಅದ. ಅಂದ್ರೆ 7 ಸ್ಕ್ವಯರ್ ಇಸ್ ಈಕ್ವಲ್ ಟು 49. ಇವುಗಳ ಒಟ್ಟು ಮೊತ್ತ ಇಸ್ ಈಕ್ವಲ್ ಟು 49 ಆಗ್ತೈತಿ. ಒಂದು ವೇಳೆ ಇದು ನಿಮ್ಗೆ ಅರ್ಥ ಆಗದೆ ಇದ್ದರೆ ಈ ರೀತಿಯಾಗಿ ಬಿಡಿಸ್ರಿ. 1 3 5 7 9 11 13 ಇವುಗಳನ್ನು ಎಲ್ಲ ಕೂಡಿಸ್ರಿ, ಸೇಮ್ 49 ಬಂತು. ಈಗ ಸರಾಸರಿ ಇಸ್ ಈಕ್ವಲ್ ಟು ಪ್ರಾಪ್ತಾಂಕಗಳ ಮೊತ್ತ ಪ್ರಾಪ್ತಾಂಕಗಳ ಸಂಖ್ಯೆ ಇಸ್ ಈಕ್ವಲ್ ಟು ಒಟ್ಟು ಮೊತ್ತ ಇಸ್ ಈಕ್ವಲ್ ಟು 49. ಎಷ್ಟು ಅದಾವು? 1 2 3 4 5 6 7 ಅದಾವ. 7 ಈಸ್ ಈಕ್ವಲ್ ಟು 7 ಒಂದೇ 7 7. ಸರಾಸರಿ ಈಸ್ ಈಕ್ವಲ್ ಟು 7. ಅಂದರೆ 1ನೇ ಆನ್ಸರ್ ಸರಿಯಾಗಿದೆ. ಪ್ರಶ್ನೆ 16. ಒಂದು ವೇಳೆ ವೈನ ಎಕ್ಸ್ ಪರ್ಸೆಂಟೇಜ್ 100 ಆದರೆ ಜೆಡ್ಡಿನ ವೈ ಪರ್ಸೆಂಟೇಜ್ 200 ಆಗಿದ್ದಾರೆ, ಆಗ ಎಕ್ಸ್ ಮತ್ತು ಜೆಡ್ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ. 1 ಜೆಡ್ ಇಸ್ ಈಕ್ವಲ್ ಟು ಎಕ್ಸ್, 2 2z ಇಸ್ ಈಕ್ವಲ್ ಟು ಎಕ್ಸ್, 3 ಜೆಡ್ ಇಸ್ ಈಕ್ವಲ್ ಟು 2x, 4 ಜೆಡ್ ಇಸ್ ಈಕ್ವಲ್ ಟು 3x. ಈಗ ನೋಡೋಣ. ಫಸ್ಟ್ನೇದೇನಿದೆ, ವೈನ ಎಕ್ಸ್ ಪರ್ಸೆಂಟೇಜ್ 100 ಅಂತ ಹೇಳಿದ್ರೆ ನಾವು ವೈನ ಅಂದರೆ ಇಂಟು ಪರ್ಸೆಂಟೇಜ್ ಇದ್ದಾಗ ಡಿವೈಡ್ ಬೈ 100 ಬರ್ತೈತಿ. ಈಸ್ ಈಕ್ವಲ್ ಟು ವೈನ ಎಕ್ಸ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು 100 ಹೇಳಿದ್ದಾರೆ 100. ವೈ ಈಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು ಇದು ಗುಣಾಕಾರ ಆಗ್ತೈತಿ, ಹೀಗಾಗಿ ಇದು ಬಂದು ಭಾಗಾಕಾರ ಆಗ್ತೈತಿ. 10,000 ಡಿವೈಡ್ ಬೈ ಎಕ್ಸ್ ಆಗ್ತೈತಿ. ಇದು 1. y ಈಸ್ ಈಕ್ವಲ್ ಟು 10,000 ಡಿವೈಡ್ ಬೈ ಎಕ್ಸ್. ಈಗ ಜೆಡ್ ಈಗ ಇದನ್ನು ಬಿಡಿಸ್ಕೊಳ್ಳೋಣ. ಜೆಡ್ನ y ಈಸ್ ಈಕ್ವಲ್ ಟು 200. ಇಲ್ಲಿ ವೈದ ಬೆಲೆನ ಕಂಡುಹಿಡಿಯೋಣ. ಮತ್ತೆ y ಈಸ್ ಈಕ್ವಲ್ ಟು 200 ಇಂಟು
100 divided by z. Y is equal to 20,000 divided by z. ಇದು 2. y is equal to 10,000 divided by x ಇದೆ. ಹಾಗೆ y is equal to 20,000 divided by z ಇದೆ. ಹಾಗಾದ್ರೆ y is equal to ಇದಕ್ಕೆ ಸಮ, ಇದು ಇದಕ್ಕೆ ಸಮ ಇದೆ. y is equal to ಇದಕ್ಕೆ ಸಮ ಇದೆ. ಇದು ಇದಕ್ಕೆ ಸಮ ಇದ್ದಾಗ ಇದು ಇದಕ್ಕೆ ಸಮ ಇರುತ್ತೆ. ಹೀಗಾಗಿ ನಾವು ಈ ರೀತಿ ಬರ್ಕೋಬಹುದು, 10,000 divided by x is equal to 20,000 divided by z is equal to ಚಿಹ್ನೆ ಇದ್ದಾಗ ಇದು ಮಲ್ಟಿಪ್ಲಿಕೇಶನ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಹ ಸಮ ಇರ್ತೈತಿ. ಹೀಗಾಗಿ 10,000 z is equal to 20,000 x. Z is equal to 20,000 x divided by 10,000. 10,000 ಇವು 4 0 ಕ್ಯಾನ್ಸಲ್, ಇವು 4 0 ಕ್ಯಾನ್ಸಲ್. Z is equal to 2x. Z is equal to 2x. ಹೀಗಾಗಿ Z is equal to 2x. ಇದು ಮೂರನೇ ಆನ್ಸರ್ ಸರಿಯಾಗಿದೆ. ಪ್ರಶ್ನೆ 17. ಒಂದು ಸಂಖ್ಯೆಯ 5ನೇ 2ರ 3ನೇ 1ರ 4ನೇ 1ರ ಭಾಗ 15 ಆಗಿದೆ. ಆ ಸಂಖ್ಯೆಯ ಶೇಕಡ 40 ಎಷ್ಟಾಗಿರುತ್ತದೆ? 1 140, 2 150, 3 180, 4 200. ಬಿಡಿಸೋ ವಿಧಾನ. ಆ ಸಂಖ್ಯೆ ಎಕ್ಸ್ ಆಗಿರಲಿ. ಆ ಸಂಖ್ಯೆ ಎಕ್ಸ್ ಆಗಿರಲಿ. ಆ ಎಕ್ಸದ 5ನೇ 2 ಇಂಟು 3ನೇ 1 ಇಂಟು 4ನೇ 1ರ ಭಾಗ ಇಸ್ ಈಕ್ವಲ್ ಟು 15 ಆಗಿದೆ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು 2 1 2 2 1 2 2 ಡಿವೈಡ್ ಬೈ 5 3 15 15 4 60 ಇಸ್ ಈಕ್ವಲ್ ಟು 15. ಎಕ್ಸ್ ಇಸ್ ಈಕ್ವಲ್ ಟು 15. ಇದಿಲ್ಲಿ ಹೋಗಿ ಗುಣಾಕಾರ ಆಗ್ತೈತಿ 60, ಇದು ಹೋಗಿ ಭಾಗಾಕಾರ ಆಗ್ತೈತಿ 2 2 1 2 30. ಎಕ್ಸ್ ಇಸ್ ಈಕ್ವಲ್ ಟು 450. ಆ ಸಂಖ್ಯೆ 450. ಆ ಸಂಖ್ಯೆ 450. ಆದರೆ ಆ ಸಂಖ್ಯೆಯ ಶೇಕಡ 40 ಎಷ್ಟಾಗಿರುತ್ತದೆ ಅಂತಿದೆ. ಆ ಸಂಖ್ಯೆಯ ಶೇಕಡ 40, 100ಕ್ಕೆ 40 ಆದರೆ ಆ ಸಂಖ್ಯೆ 450ಕ್ಕೆ ಎಷ್ಟಾಗ್ತೈತಿ? ಇದೊಂದು 0 ಕ್ಯಾನ್ಸಲ್, 0 0 0 ಇಸ್ ಈಕ್ವಲ್ ಟು 45 4 180. ಆ ಸಂಖ್ಯೆ 180 ಆಗಿರುತ್ತದೆ. ಪ್ರಶ್ನೆ 18. ಒಂದು ಗ್ರಂಥಾಲಯಕ್ಕೆ ಭಾನುವಾರಗಳಂದು ಸರಾಸರಿ 510 ಮತ್ತು ಇತರ ದಿನಗಳಂದು 740 ಓದುಗರು ಬರುತ್ತಾರೆ. ಭಾನುವಾರದಿಂದ ಆರಂಭವಾಗುವ 30 ದಿನಗಳ ತಿಂಗಳಿನಲ್ಲಿ ಸರಾಸರಿ ಓದುಗರ ಸಂಖ್ಯೆ ಎಷ್ಟು? 1 780, 2 785, 3 790, 4 795. ಭಾನುವಾರದಿಂದ ಪ್ರಾರಂಭವಾಗುವ ಅಂತ ಹೇಳಿದ್ರೆ ಭಾನುವಾರ ಅಂತ ಹೇಳಿದ್ರೆ ಭಾನುವಾರ 1ನೇ ತಾರೀಕು ಅಂತ ತಿಳ್ಕೊಂಡ್ರೆ ನೆಕ್ಸ್ಟ್ 7 ದಿವಸ ಆಗಿಂದ 8ನೇ ತಾರೀಕು ಭಾನುವಾರ ಬರ್ತೈತಿ. ಭಾನುವಾರ 1ನೇ ತಾರೀಕು, 8ನೇ ತಾರೀಕು, ನೆಕ್ಸ್ಟ್ 15ನೇ ತಾರೀಕು, ನೆಕ್ಸ್ಟ್ ಮತ್ತೆ 7 ದಿವಸಗಳು ಕೂಡಿಸಿದ್ರೆ 22 29 ಇವೆಲ್ಲ ಭಾನುವಾರಗಳು ಆಗಿರ್ತೈತಿ. ಅಂದ್ರೆ ಭಾನುವಾರಗಳ ಸಂಖ್ಯೆ 5 ಆಗಿರ್ತೈತಿ. ಇನ್ನು ಉಳಿದ ದಿವಸಗಳ ಸಂಖ್ಯೆ 25. ಅದರ ಅರ್ಥ 510 ಜನ ಬರುವಂಥ 510 5 ದಿವಸ ಬರ್ತಾರೆ. ಉಳಿದ 25 ದಿವಸಗಳು 740 ಬರ್ತಾರೆ. ಬಂದಾಗ ಸರಾಸರಿ ಎಷ್ಟಾಗ್ತೈತಿ? ಭಾನುವಾರಗಳಂದು ಬರುವಂತಹದ್ದು ನೋಡೋಣ. ಭಾನುವಾರ ಬರುವವರ ಒಟ್ಟು ಸಂಖ್ಯೆ, ಬರುವವರ ಸಂಖ್ಯೆ ಇಸ್ ಈಕ್ವಲ್ ಟು
ಆ ಒಂದು 30 ದಿವಸಗಳು, ತಿಂಗಳಲ್ಲಿ 30 ದಿವಸಗಳು ಬಂದಾಗ ಭಾನುವಾರಗಳು 5 ಬಂದಿರ್ತಾವೆ. ಹೀಗಾಗಿ 510 ಇಂಟು 5, 5 ಒಂದಲೇ 5 0 0, 5 ಒಂದಲೇ 5, 5 5 25, 2550 ಜನ ಬರ್ತಾರೆ. ಉಳಿದ ದಿವಸ ಎಷ್ಟು ಜನ ಬರ್ತಾರೆ? ಇತರ ದಿನ ಎಷ್ಟು ದಿವಸ? ಇತರ ದಿನಗಳ ಬರುವವರ ಸಂಖ್ಯೆ. ಏಳ್ನೂರ 40 ಇಂಟು 25. ಯಾಕಂದರೆ 30 ದಿವಸಗಳ ತಿಂಗಳಲ್ಲಿ 5 ದಿವಸ ಭಾನುವಾರ ಆದಾಗ ಹೋದಾಗ ಇನ್ನು 25 ದಿವಸಗಳು ಉಳಿತಾವೆ. 25 0 0, 25 4 100, 10, 25 2 50, 60, 6000. ಒಟ್ಟು 6000. ಒಟ್ಟು ಎಷ್ಟು ದಿವಸಗಳಾಗ್ತಾವು? ಒಟ್ಟು ಎಷ್ಟು ಆಗ್ತಾವ್ರು? ಒಟ್ಟು ಬರುವವರ ಸಂಖ್ಯೆ ಎಷ್ಟಾಗ್ತಾರೆ? ಒಟ್ಟು ಬರುವವರ ಸಂಖ್ಯೆ ಈಸ್ ಈಕ್ವಲ್ ಟು 2550 ಪ್ಲಸ್ 6000. 8550. ಈಗ ಸರಾಸರಿ 8550 ಡಿವೈಡ್ ಬೈ 30. 0 3 1 3 2 6, 2 ಉಳಿತು, 25 ಆಯಿತು, 3 8, 1 ಉಳಿತು, 15 ಆಯಿತು, 3 5. ಒಟ್ಟು ಸರಾಸರಿ 285 ಜನ ಒಂದು ತಿಂಗಳಲ್ಲಿ ಬರುವಂತಹ ಒಟ್ಟು ಸರಾಸರಿ 285. ಹಾಗಾಗಿ 285 ಸರಿಯಾಗಿದೆ. ವಿಸ್ತೀರ್ಣ ಈಸ್ ಈಕ್ವಲ್ ಟು ಇದು ಅಂಟಾಗಲ್ಲ. 19. ವಿಸ್ತೀರ್ಣ 700 ಚದುರ ಮೀಟರ್ ಮತ್ತು ಅಗಲ 25 ಮೀಟರ್ ಇರುವ ಒಂದು ಆಯತಾಕಾರದ ಮೈದಾನದ ಉದ್ದವನ್ನು ಸೆಂಟಿಮೀಟರ್ನಲ್ಲಿ ಕಂಡುಹಿಡಿಯಿರಿ. 1 28, 2 780, 3 2800, 4 2500. ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ, ಎಲ್ ಇಂಟು ಬಿ, ಲೆಂತ್ ಇಂಟು ಬ್ರೆಡ್ತ್, ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು 700 ಚದರ ಮೀಟರ್ ಕೊಟ್ಟಿದ್ದಾರೆ. 700 ಈಸ್ ಈಕ್ವಲ್ ಟು ಎಲ್ ಕೊಟ್ಟಿಲ್ಲ, ಎಲ್ಲನ್ನು ಕಂಡುಹಿಡಬೇಕಾಗಿದೆ. ಬ್ರೆಡ್ತ್ 25 ಮೀಟರ್ ಕೊಟ್ಟಿದ್ದಾರೆ. ಎಲ್ ಈಸ್ ಈಕ್ವಲ್ ಟು ಇದು ಭಾಗಾಕಾರ ಆಗ್ತೈತಿ. ಈ ಕಡೆ ಬಂದು 700 ಡಿವೈಡ್ ಬೈ 25. 700 ಡಿವೈಡ್ ಬೈ 25. 25 2 50, 25 8. ಎಲ್ ಈಸ್ ಈಕ್ವಲ್ ಟು 28. ಇದು ಮೀಟರಲ್ಲಿ ಬಂದಿದೆ. ನಮಗೆ ಉತ್ತರವನ್ನು ಕೇಳಿದು ಸೆಂಟಿಮೀಟರಲ್ಲಿ ಕೇಳಿದ್ದಾರೆ. ಹೀಗಾಗಿ ನೀವು ಏನು ಮಾಡಿರಿ ಅಂತ ಹೇಳಿದ್ರೆ ಈ 28 ಇಂಟು 100 ಸೆಂಟಿಮೀಟರ್, ಹೀಗಾಗಿ ಇಸ್ ಈಕ್ವಲ್ ಟು 2800 ಸೆಂಟಿಮೀಟರ್ ಬರ್ತೈತಿ. ಹೀಗಾಗಿ ಇದು ಸೆಂಟಿಮೀಟ್ರಲ್ಲಿದೆ. 2800 ಸರಿಯಾಗಿದೆ. ಪ್ರಶ್ನೆ 20. ಅದೇ ಬಡ್ಡಿ ದರದಲ್ಲಿ ಅನೇಕ ವರ್ಷಗಳ ಸರಳ ಬಡ್ಡಿಯಲ್ಲಿ ರೀನಾ 1800 ರು ಸಾಲ ತೆಗೆದುಕೊಂಡಳು. ಒಂದು ವೇಳೆ ಆಕೆ ಸಾಲದ ಅವಧಿಯ ಕೊನೆಗೆ ಬಡ್ಡಿಯಾಗಿ ರೂಪಾಯಿ 432 ಪಾವತಿಸಿದರೆ ಬಡ್ಡಿಯ ದರ ಎಷ್ಟಾಗುತ್ತದೆ? 1 3.6, 2 6, 3 18, 4 10. ಇದನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡ ಮಾಧ್ಯಮ ಅಂತ ತೆಗೆದುಕೊಂಡ್ರೂ ಸಹ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಇರ್ತಾವೆ. ಅಲ್ಲಿ ಟ್ರಾನ್ಸ್ಲೇಷನ್ ಎರಡೂ ಇರ್ತಾವೆ, ನೋಡ್ಕೋಬೇಕು. ಇಲ್ಲಿ ಕನ್ನಡದಲ್ಲಿ ಅಷ್ಟು ಸರಿಯಾದಂತಹ ಒಂದು ಟ್ರಾನ್ಸ್ಲೇಟ್ ಆಗಿಲ್ಲ. ಇಂಗ್ಲೀಷಲ್ಲಿ ನೋಡ್ರಿ, ರೀನಾ ಟುಕ್ ಎ ಲೋನ್ ಆಫ್ Rs 1200 with simple interest for as many years as the rate of interest.
If the paid Rs 432 as interest at the end of the loan period, what was the rate of interest? For as many years as the rate of interest. ಇಲ್ಲಿ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟು ಮತ್ತು ಟೈಮ್ ಎರಡೂ ಸಮ ಇದೆ ಅಂತ ತೋರಿಸ್ತೈತಿ. ಈ ಸಮ ಇದೆ ಅನ್ನೋದಕ್ಕೆ ಅದೇ ಅಂತ ಬಳಸಿಬಿಟ್ಟಿದ್ದಾರೆ ಇಲ್ಲಿ ಕನ್ನಡದಲ್ಲಿ, ಅಷ್ಟು ಸರಿಯಾದಂಥ ಟ್ರಾನ್ಸ್ಲೇಷನ್ ಆಗಿಲ್ಲ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಸ್ ಐ ಇಸ್ ಈಕ್ವಲ್ ಟು 432 ಇದೆ, ಪಿ ಇಸ್ ಈಕ್ವಲ್ ಟು 1200 ಇದೆ, ಟೈಮ್ ಈಸ್ ಈಕ್ವಲ್ ಟು ಆರ್ ಇದೆ. ಟೈಮ್ ಈಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಮತ್ತು ಟೈಮ್ ಎರಡೂ ಇದೆ. ಈಸ್ ಈಕ್ವಲ್ ಟು ನಾವು ಎಕ್ಸ್ ಅಂತ ಬರ್ಕೊಳ್ಳೋಣ. ಟಿ ಈಸ್ ಈಕ್ವಲ್ ಟು ಆರ್, ಆರ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಬರ್ಕೊಳ್ಳೋಣ. ನಿಮಗೆ ಗೊತ್ತಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡ್ ಬೈ 100. ಎಸ್ ಐ ಈಸ್ ಈಕ್ವಲ್ ಟು 432 ಕೊಟ್ಟಿದ್ದಾರೆ, 432. ಪಿ ಈಸ್ ಈಕ್ವಲ್ ಟು 1200 ಕೊಟ್ಟಿದ್ದಾರೆ, ಟಿ ಈಸ್ ಈಕ್ವಲ್ ಟು ಆರ್ ಕೊಟ್ಟಿದ್ದಾರೆ. ಫಾರ್ ಆಸ್ ಮೆನಿ ಇಯರ್ಸ್ ಆಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ಹೀಗಾಗಿ ಎಕ್ಸ್ ಇಂಟು ಎಕ್ಸ್, ಯಾಕಂದರೆ ರೇಟ್ ಆಫ್ ಇಂಟ್ರೆಸ್ಟು ಮತ್ತು ಟೈಮ್ ಎರಡೂ ಸಮ ಇದೆ 100. ಇದು ಇಲ್ಲಿ ಗುಣಾಕಾರ ಆಗ್ತೈತಿ, ಇದು ಹೋಗಿ ಭಾಗಾಕಾರ ಆಗ್ತೈತಿ. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವಯರ್ 432 ಇಂಟು 100 ಡಿವೈಡ್ ಬೈ 1200. 2 ಕ್ಯಾನ್ಸಲ್, 12 ಒಂದಲೇ 12 3 36, 7 ಉಳಿತು 72 ಆಯಿತು, 12 6 ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 36, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 36, ಎಕ್ಸ್ ಇಸ್ ಈಕ್ವಲ್ ಟು ಆರ್. ಇದು ಎಕ್ಸ್ ಅನ್ನುವಂಥದ್ದು ಟಿ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು ಎಕ್ಸ್ ಅನ್ನು ತೆಗೆದುಕೊಂಡಿದ್ದೀವಿ. ಟಿದ ಬೆಲೆನೂ ಎಕ್ಸ್ 6 ಮತ್ತು ಆರ್ ಬೆಲೆನೂ 6, ಹೀಗಾಗಿ ಎರಡೂ ಸಮ ಇದೆ. ಹೀಗಾಗಿ ಎರಡನೇ ಆನ್ಸರು ಸರಿ ಇದೆ. 2 ಎರಡನೇದು 6 ಸರಿಯಾಗಿದೆ. 21. ಗಡಿಯಾರದ ಮುಳ್ಳುಗಳಲ್ಲಿನ ಸಮಯ 7:15 ಆಗಿರುವಾಗ ಉಂಟಾಗುವ ಕೋನದ ಹೆಸರು ಬರೆಯಿರಿ. 1 ಲಘು ಕೋನ, 2 ಲಂಬ ಕೋನ, 3 ವಿಶಾಲ ಕೋನ, 4 ಸರಳ ಕೋನ. ಒಂದು ಗಡಿಯಾರ ತೆಗೆದುಕೊಂಡಾಗ ಅದು ವೃತ್ತ ಇರುತ್ತೆ. ಒಂದು ವೃತ್ತ ಅಂತ ಹೇಳಿದ್ರೆ ಒಂದು ಪೂರ್ಣ ಕೋನ ಅಂತ ಕರೀತಾರೆ. ಒಂದು ಪೂರ್ಣ ಕೋನ ಯಾವಾಗಲೂ 360 ಡಿಗ್ರಿಗೆ ಸಮನಾಗಿರುತ್ತದೆ. ಒಂದು ಪೂರ್ಣ ಕೋನ 360 ಡಿಗ್ರಿಗೆ ಸಮನಾಗಿರುತ್ತದೆ. ಈ ಗಡಿಯಾರವನ್ನು ತೆಗೆದುಕೊಂಡಾಗ ಇದನ್ನು ಸಹ 360 ಡಿಗ್ರಿಗೆ ಸಮ ಇರ್ತೈತಿ. ಈಗ ಇಲ್ಲಿ 12 ಗಂಟೆ ಇದೆ, ಇಲ್ಲಿ 6 ಗಂಟೆ, ಇಲ್ಲಿ 3 ಗಂಟೆ, 9 ಗಂಟೆ, 12, 1, 2, 4, 5, 7, 8, 9, 10, 11 ಅಂದರೆ 12 ಗಂಟೆಗಳಿವೆ. ಒಂದು ಗಡಿಯಾರದಲ್ಲಿ 12 ಗಂಟೆಗಳಿದಾವೆ. ಅಂದರೆ 1 ಗಂಟೆಯಿಂದ ಮತ್ತೊಂದು ಗಂಟೆಗೆ ಇರುವಂತಹ ಒಂದು ಡಿಗ್ರಿ ಎಷ್ಟು ಅಂತ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಒಟ್ಟು ಕೋನಗಳು ಒಂದು ಗಡಿಯಾರದಲ್ಲಿ 360. ಎಷ್ಟು ಗಂಟೆಗಳಿವೆ? 12 ಗಂಟೆಗಳಿವೆ. ಹಾಗಾದರೆ 1 ಗಂಟೆಯಿಂದ ಮತ್ತೊಂದು ಗಂಟೆಗೆ ಇರುವಂತಹ ಒಂದು ಡಿಗ್ರಿ 30 ಡಿಗ್ರಿ ಇರ್ತೈತಿ. ಈಗ ಅವ್ರು ಕೊಟ್ಟಿರ್ತಕ್ಕಂತಹ ಟೈಮಿಗೆ ಬರೋಣ. 7:15. 7:15 ಆದಾಗ ದೊಡ್ಡ ಮುಳ್ಳು ಒಂದು 3 ಮೇಲಿದೆ. 7:15 ಆದಾಗ ಸ್ವಲ್ಪ 7ಕ್ಕಿಂತ ಸ್ವಲ್ಪ 1/4 ಭಾಗ ಸ್ವಲ್ಪ ಮುಂದಕ್ಕೆ ಹೋಗಿರುತ್ತೆ ಇದು ಸಣ್ಣ ಮುಳ್ಳು. ಹೀಗಾಗಿ ಇಲ್ಲಿ 1 ಗಂಟೆ ಇದೆ, ಇಲ್ಲೊಂದು ಗಂಟೆ, ಇಲ್ಲೊಂದು ಗಂಟೆ, ಇಲ್ಲೊಂದು ಗಂಟೆ ಮತ್ತು ಇನ್ನೂ ಜಾಸ್ತಿನೇ ಇದೆ. ಹಾಗಾದರೆ ಇಲ್ಲಿ 30, 37, 60, 33, 90, 34, 120 ಇಲ್ಲಿಷ್ಟು ಮುಂದೆ ಹೋಗಿದೆ. ಹೀಗಿದ್ದಾಗ ಒಟ್ಟಿನ ಮೇಲೆ ಈ ಒಂದು 7:15 ಆಗಿರುವಾಗ ನಮಗೆ ಗೊತ್ತಾಗತಕ್ಕಂಥದ್ದು ಆ ಒಂದು ಡಿಗ್ರಿ 90 ಡಿಗ್ರಿಗಿಂತ ಹೆಚ್ಚಾಗಿದೆ. 90 ಡಿಗ್ರಿಗಿಂತ ಹೆಚ್ಚಾಗಿದೆ ಅನ್ನೋದು ನಮಗೆ ಕಂಡು ಬರುತ್ತೆ. 90 ಡಿಗ್ರಿಗಿಂತ ಹೆಚ್ಚಾಗಿರತಕ್ಕಂತಹ ಕೋನವನ್ನು ನಾವು ವಿಶಾಲ ಕೋನ ಅಂತ ಕರೀತಾರೆ. 90 ಡಿಗ್ರಿಗಿಂತ ಹೆಚ್ಚಾಗಿರುವಂತಹ ಕೋನ ವಿಶಾಲ ಕೋನ ಅಂತ ಕರೀತಾರೆ. ಹೀಗಾಗಿ ವಿಶಾಲ ಕೋನವಾಗಿರ್ತೈತಿ. ಹಾಗಂತ 90 ಡಿಗ್ರಿಗಿಂತ ಹೆಚ್ಚಾಗಿದೆ, ಆದರೆ ಇದು ಸರಳ ರೇಖೆಯಲ್ಲಿ ಇಲ್ಲ. ಸರಳ ರೇಖೆಯಲ್ಲಿ ಇದ್ದಾಗ ಅದೊಂದು ಸರಳ ಕೋನ ಆಗಿ 180 ಡಿಗ್ರಿ ಆಗ್ತಿತ್ತು. ಅದರ ಸರಳ ಕೋನಕ್ಕಿಂತ ಕಡಿಮೆ ಇದೆ ಮತ್ತು ಲಂಬ ಕೋನಕ್ಕಿಂತ ಜಾಸ್ತಿ ಇದೆ. ಹೀಗಾಗಿ ಇದೊಂದು ವಿಶಾಲ ಕೋನವಾಗಿದೆ. ಪ್ರಶ್ನೆ 22. 40% 15
ಒಂದು ಸಂಖ್ಯೆಯ 25%ಕ್ಕಿಂತ 2 ಹೆಚ್ಚಾಗಿದ್ದರೆ ಆಗ ಆ ಸಂಖ್ಯೆ 1 14, 2 16, 3 18, 4 20. ಆ ಸಂಖ್ಯೆ ಎಕ್ಸ್ ಆಗಿರಲಿ, ಆ ಸಂಖ್ಯೆ ಎಕ್ಸ್ ಆಗಿರಲಿ. ಅವರು ಕೊಟ್ಟಿರ್ತಕ್ಕಂತಹ ಇದರ ಮೇಲೆ 40% 15, 100ಕ್ಕೆ 15 ಆದರೆ 40ಕ್ಕೆ ಇದು ಒಂದು ಸಂಖ್ಯೆ 20%ಕ್ಕಿಂತ 2 ಜಾಸ್ತಿ ಇದೆ ಅಂದ್ರೆ ಇದರ ಈ ಒಂದು ಸಂಖ್ಯೆಯಲ್ಲಿ ಆ ಒಂದು ಸಂಖ್ಯೆಯನ್ನು ಕಳೆದಾಗ 2 ಬರ್ತೈತಿ. ಒಂದು ಸಂಖ್ಯೆಯ 25%ಕ್ಕಿಂತಲೂ 2 ಹೆಚ್ಚಾಗಿದೆ. ಈ ರೀತಿ ಸಮೀಕರಣವನ್ನು ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಒಂದು ಛೇದ ಸಮವಿದೆ. 100ಕ್ಕೆ 100, 15 40 600 ಮೈನಸ್ 25 ಎಕ್ಸ್ ಇಸ್ ಈಕ್ವಲ್ ಟು 2. ಇಲ್ಲಿ ಹೋಗಿ ಇದು ಗುಣಾಕಾರ ಆಗ್ತೈತಿ. 600 ಮೈನಸ್ 25 ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು 100. 600 ಮೈನಸ್ 25 ಎಕ್ಸ್ ಇಸ್ ಈಕ್ವಲ್ ಟು 200. ಇಲ್ಲಿ ಈ ಮೈನಸ್ 25 ಎಕ್ಸ್ ಈ ಕಡೆ ಹೋದಾಗ ಪ್ಲಸ್ 25 ಎಕ್ಸ್ ಆಗ್ತೈತಿ. 600 ಇಸ್ ಈಕ್ವಲ್ ಟು 200 ಮೈನಸ್ 25 ಎಕ್ಸ್ ಪ್ಲಸ್ 25 ಎಕ್ಸ್. ಇದು ಬಂದಾಗ ಈ ಕಡೆ ಬಂದಾಗ 600 ಮೈನಸ್ 200 ಇಸ್ ಈಕ್ವಲ್ ಟು 25 ಎಕ್ಸ್. ಅಥವಾ ನಾವು 25 ಎಕ್ಸ್ ಇಸ್ ಈಕ್ವಲ್ ಟು 600ರಲ್ಲಿ 400 ಹೋದರೆ 600ರಲ್ಲಿ 200 ಹೋದರೆ 400. ಎಕ್ಸ್ ಇಸ್ ಈಕ್ವಲ್ ಟು 400 ಡಿವೈಡ್ ಬೈ ಇಲ್ಲಿ ಗುಣಾಕಾರ ಆಗ್ತಾಯಿದೆ, ಇಲ್ಲಿ ಭಾಗಾಕಾರ ಆಗ್ತೈತಿ. 5 ಒಂದಲೇ 25 ಒಂದಲೇ 25 ಒಂದಲೇ ಎಷ್ಟು ಉಳಿತು? 15 ಉಳಿತು. 155 25 6ಲೇ. ಎಕ್ಸ್ ಇಸ್ ಈಕ್ವಲ್ ಟು 16. ಆ ಸಂಖ್ಯೆ 16. ಇಲ್ಲಿ ಈ ಒಂದು ಸ್ಟೆಪ್ ಆದ ತಕ್ಷಣವೇ ನೀವು ಡೈರೆಕ್ಟಾಗಿ ಈ ಸ್ಟೆಪ್ಪನ್ನು ಬರಿಬೋದು. ಸ್ವಲ್ಪ ಅದಕ್ಕೆ ಪ್ರಾಕ್ಟೀಸ್ ಬೇಕಾಗ್ತೈತಿ. ಇಲ್ಲ ಅಂದರೆ ನಿಧಾನವಾಗಿ ಹಂತ ಹಂತವಾಗಿ ಬಿಡಿಸ್ರಿ. ಆ ಎಕ್ಸಿನ ಬೆಲೆ ಆ ಸಂಖ್ಯೆ 16 ಆಗಿರುತ್ತದೆ. ಪ್ರಶ್ನೆ 23. ಬೆಳಗ್ಗೆ -10 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಮತ್ತು ಸಂಜೆ ಅದು 3 ಡಿಗ್ರಿಯಷ್ಟು ಕಡಿಮೆ ಆಯಿತು. ಸಂಜೆ ಹವಾಮಾನ ಎಷ್ಟಿತ್ತು? ಈಗ ನಾವು ಸಂಜೆ ಹವಾಮಾನ ಎಷ್ಟಿತ್ತು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. 1 -7 ಡಿಗ್ರಿ ಸೆಲ್ಸಿಯಸ್, 2 23 ಡಿಗ್ರಿ ಸೆಲ್ಸಿಯಸ್, 3 -13 ಡಿಗ್ರಿ ಸೆಲ್ಸಿಯಸ್, 4 -12 ಡಿಗ್ರಿ ಸೆಲ್ಸಿಯಸ್. ಈಗ ಇದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೆಲವೊಂದು ಕಲ್ಪನೆಗಳು ನಿಮ್ಮಲ್ಲಿ ಇರಬೇಕಾಗ್ತೈತಿ. ಒಂದು ಸಂಖ್ಯಾ ರೇಖೆ ಮೇಲೆ 0 ಇಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಇರ್ತಾವೆ. 1 2 3 4 5 6 7 8 ಹೀಗೆ ಪ್ಲಸ್ ಇರ್ತವೆ. ಪ್ಲಸ್ 1 2 3 4 5 6 7 8 ಹೀಗೆ ಪ್ಲಸ್ ಇರುತ್ತೆ. ಈ ಕಡೆ ಮೈನಸ್ ಇರ್ತಾವೆ. -1 -2 -3 -4 -5 -6. ಸಾಮಾನ್ಯವಾಗಿ ಅದು ಕಡಿಮೆ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಈ ಕಡೆ ಸರಿತೈತಿ, ಈ ಕಡೆ ಸರ್ಕೊಂತಾನೆ ಹೋಗ್ತೈತಿ. ಹೀಗಾಗಿ ಮೈನಸ್ ಇದ್ದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಈ ಒಂದು -10 ಡಿಗ್ರಿ ಇನ್ನೂ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ -1 ಡಿಗ್ರಿ ಇತ್ತು, 2 ಡಿಗ್ರಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಈ ಕಡೆ ಸಂಖ್ಯೆಗಳು ಕಡಿಮೆ ಹಾಕೊಂತ ಹೋಗ್ತಾವೆ. ಈ ಕಡೆ ಸಂಖ್ಯೆಗಳು ಯಾವ ರೀತಿಯಾಗಿ ನಾವು ಮೈನಸ್ ಕಡೆ ಬರ್ಕೊಂತ ಹೋಗ್ತೀವೋ ಆ ಸಂಖ್ಯೆಯ ಬೆಲೆ ಕಡಿಮೆ ಹಾಕೊಂತ ಹೋಗ್ತೈತಿ. ಈ 0ದಿಂದ ನಾವು ಈ ಕಡೆ ಬರದಂತೆ ಅದರ ಬೆಲೆ ಧನಾತ್ಮಕ ಕೂಡುತ್ತಾ ಹೋಗ್ತೈತಿ. ಹೀಗಾಗಿ -1 ಇದ್ದಾಗ, ಎಕ್ಸಾಂಪಲ್ ಆಗಿ -1 ಇದ್ದಾಗ 2 ಡಿಗ್ರಿ ಕಡಿಮೆ ಆಯಿತು ಅಂತ ಹೇಳಿದಾಗ ನಾವು 2 ಡಿಗ್ರಿ ಬಿಟ್ಟು -3 ಈ ಕಡೆಗೆ ನಾವು ಹೇಳಬೇಕು. ಈ ಒಂದು ಕಲ್ಪನೆ ನಾವು ಮೈನಸ್ ಕಡೆ ಹೋದಂಗೆ ಅದರ ಬೆಲೆ ಕಡಿಮೆ ಆಗ್ತೈತಿ ಅನ್ನುವಂತಹ ಒಂದು ಪರಿಕಲ್ಪನೆ ನಿಮಗೆ ಇರಬೇಕು ಮೊದಲು. ಈಗ ಪ್ರಶ್ನೆಯನ್ನು ನೋಡೋಣ. ಬೆಳಗ್ಗೆ -10 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಮತ್ತು ಸಂಜೆ ಅದು 3 ಡಿಗ್ರಿಯಷ್ಟು ಕಡಿಮೆ ಆಯಿತು.
-10 ಡಿಗ್ರಿ ಇದೆ. ಎಷ್ಟಿದೆ? 3 ಡಿಗ್ರಿ ಏನಾಗಿದೆ? ಪ್ಲಸ್ಸೇ ಇದೆ, ಅಲ್ಲಿ ಪ್ಲಸ್ಸೇ ಬರೆದಿದ್ದೀನಿ. 3 ಡಿಗ್ರಿ ಕಡಿಮೆ ಆಯಿತು. -10 ಮೈನಸ್ ಇಂಟು ಪ್ಲಸ್ -3. ಮೈನಸ್ ಇದ್ದಾಗ ಕೂಡಿಸ್ಬೇಕು, ಮೈನಸ್ ಚಿಹ್ನೆನೇ ಬರೀಬೇಕು. ಹೀಗಾಗಿ -10 -3 ಈಸ್ ಈಕ್ವಲ್ ಟು -13 ಅಂದರೆ ಆ ಒಂದು ಆನ್ಸರು -13 ಡಿಗ್ರಿ ಸೆಲ್ಸಿಯಸ್ ಸರಿಯಾಗಿದೆ. ಪ್ರಶ್ನೆ 24. ಒಂದು ಆಯತಾಕಾರದ ಒಂದು ಉದ್ಯಾನ 185 ಮೀಟರ್ ಉದ್ದ ಮತ್ತು 220 ಮೀಟರ್ ಅಗಲ ಇದೆ. ಅದರ ಮಧ್ಯದಲ್ಲಿ 4 ಮೀಟರ್ ಸಮಾನ ಅಗಲದ 2 ರಸ್ತೆಗಳಿವೆ. ಒಂದು ಅದರ ಉದ್ದಕ್ಕೆ ಸಮಾಂತರವಾಗಿದೆ ಮತ್ತು ಇನ್ನೊಂದು ಅದರ ಅಗಲಕ್ಕೆ ಸಮಾಂತರವಾಗಿದೆ. ಪ್ರತಿ ಚದರ ಮೀಟರ್ಗೆ 1.25 ರೂಪಾಯಿನಲ್ಲಿ ಸಮತಟ್ಟಗೊಳಿಸಲು ಆಗುವ ಖರ್ಚನ್ನು ಕಂಡುಹಿಡಿಯಿರಿ. 1 3900, 2 3010, 3 4010, 4 2005. ಸಮಾಂತರ ಉದ್ಯಾನವನ ಇದೆ. ಇದು ಒಂದು ಉದ್ದ ತಗೊಳ್ರಿ, ಇದು ಅಗಲ ಆಗಿರಲಿ. ಉದ್ದ ಎಷ್ಟಿದೆ? 185 ಮೀಟರ್ ಇದೆ. ಅಗಲ 220 ಮೀಟರ್ ಇದೆ. ಅಗಲದ 4 ಮೀಟರ್ ಸಮಾನ ಅಗಲದ 2 ರಸ್ತೆಗಳಿವೆ. ಇದಕ್ಕೆ ಸಮಾಂತರವಾಗಿ, ಇದಕ್ಕೆ ಮತ್ತು ಇದಕ್ಕೆ ಸಮಾಂತರವಾಗಿ 2 ರಸ್ತೆಗಳಿದಾವೆ. ಎರಡು ಸಮಾಂತರವಾಗಿ, ಇದಕ್ಕೆ ಸಮಾಂತರವಾಗಿ ಮತ್ತು ಇದಕ್ಕೆ ಸಮಾಂತರವಾಗಿ 2 ರಸ್ತೆಗಳದಾವು. ಈ ಪೋರ್ಷನ್ 2ರಲ್ಲಿ ಇದೆ ಇರಲಿ. ಈಗ ಇದು ಎಷ್ಟಿದೆ ಕಂಡುಹಿಡಿಯೋಣ. ಇದು ಎಷ್ಟಿದೆ ಕಂಡುಹಿಡಿದು ಇದನ್ನು ಮೈನಸ್ ಮಾಡಿಬಿಟ್ರೆ ಅದರ ವಿಸ್ತೀರ್ಣ ಬರ್ತೈತಿ. ಆ ವಿಸ್ತೀರ್ಣಕ್ಕೆ ನಾವು 1.25 ಗುಣಾಕಾರ ಮಾಡಿದಾಗ ಒಟ್ಟು ರೂಪೀಸ್ ಬರ್ತೈತಿ. ಇದು ಎಷ್ಟಿದೆ ಇದನ್ನು ಕಂಡುಹಿಡಿಯೋಣ ಫಸ್ಟ್. ಇದು ಅಗಲ 220 ಮೀಟರ್ ಇದೆ, ಇದು 4 ಇದೆ. ಹೀಗಾಗಿ ಇಲ್ಲಿ ನಾನು ಹಾಕುವಂತಹ ಪೋರ್ಷನದ ಒಂದು ವಿಸ್ತೀರ್ಣ ಇಲ್ಲಿ 4 × 220 ಈಸ್ ಈಕ್ವಲ್ ಟು 880 ಚದರ ಮೀಟರ್. ಇದು ಈಗ ಈ ಪೋರ್ಷನ್ ನೋಡೋಣ, ಇದು ಎಷ್ಟಿದೆ ನೋಡ್ರಿ. ಇದನ್ನು ಸಹ 4 × 185, 185 × 4, 4 ಇಲ್ಲೇ 20, 2 4 8 32, 34, 7 4 1 3, 4 1 4, 7 ಈಸ್ ಈಕ್ವಲ್ ಟು 740 ಚದರ ಮೀಟರ್ಸ್. 2ರಲ್ಲಿ ಇರ್ತಕ್ಕಂಥ ಪೋರ್ಷನ್ ಇದು. ಸೆಕೆಂಡ್, ಫಸ್ಟ್ ಸೆಕೆಂಡ್. ಇದು 2ರಲ್ಲಿ ಇರ್ತಕ್ಕಂಥ ಪೋರ್ಷನ್ 4 × 4 ಈಸ್ ಈಕ್ವಲ್ ಟು 16 ಚದರ ಮೀಟರ್. ಹಾಗಾದ್ರೆ ಇದನ್ನು ಕೂಡಿಸಿ ಇದನ್ನು ಮೈನಸ್ ಮಾಡಿದ್ರೆ ಇದರ ಒಂದು ಒಟ್ಟು ವಿಸ್ತೀರ್ಣ ಬರ್ತೈತಿ. ನಮ್ಮ ಆಕೃತಿಯ ಒಟ್ಟು ವಿಸ್ತೀರ್ಣ ಬರ್ತೈತಿ 880 ಪ್ಲಸ್ 740, 1620 ಚದರ ಮೀಟರ್. ಅದರಲ್ಲಿ 2 ಪೋರ್ಷನಲ್ಲಿ ಇರ್ತಕ್ಕಂಥದ್ದು ಈ ಭಾಗ. ಹೀಗಾಗಿ ಇದನ್ನು ಮೈನಸ್ ಮಾಡೋಣ. 16 1604 ಚದರ ಮೀಟರ್ ಆಯಿತು. 1604 ಚದರ ಮೀಟರಕ್ಕೆ 1 ಚದರ ಮೀಟರ್ಗೆ 1.25 ರೂಪೀಸ್ ಇದೆ. ಹೀಗಾಗಿ ಇದರಿಂದ ಇದಕ್ಕೆ ಗುಣಾಕಾರ ಮಾಡಬೇಕು. 1604 × 100 1.25 ಪಾಯಿಂಟ್ ಇಲ್ಲ ಅಂತ ಗುಣಾಕಾರ ಮಾಡಿರಿ. 5 4 20,
2 5 0 2 5 6 30 3 5 1 5 1 8 2 4 8 0 2 6 12 1 2 3 4 0 6 1 0 5 1 1 2 ಪಾಯಿಂಟ್ ಇದೆ, 2 ಪಾಯಿಂಟನ್ನು ಕೊಡ್ರಿ. ಹೀಗಾಗಿ ಇಲ್ಲಿ ಇದು 2 ಇದೆ. 2005 ರೂಪಾಯಿ, 2005 ರೂಪಾಯಿ ಆಗ್ತೈತಿ. ಸರಿಯಾದ ಆನ್ಸರ್ 2005. 2005 ಎಲ್ಲಿದೆ? 4ನೇ ಆನ್ಸರ್ ಇದೆ. 4ನೇ ಆನ್ಸರು ಸರಿಯಾಗಿದೆ. ಪ್ರಶ್ನೆ 25. ಈ ಕೆಳಗಿನ ಕೋಷ್ಟಕ ನ್ಯೂಯಾರ್ಕ್ ನಗರದಲ್ಲಿ ಕಳೆದ ವರ್ಷದ ಗರಿಷ್ಠ ತಾಪಮಾನವನ್ನು ತೋರಿಸುತ್ತದೆ. ಈ ಕೋಷ್ಟಕದಲ್ಲಿರುವ ಮಾಹಿತಿ ಬಳಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಕಳೆದ ವರ್ಷ ನ್ಯೂಯಾರ್ಕ್ ನಗರದಲ್ಲಿ ಮೇ, ಜುಲೈ ಮತ್ತು ಸೆಪ್ಟೆಂಬರ್ ಈ 3 ತಿಂಗಳ ಸರಾಸರಿ ಗರಿಷ್ಠ ತಾಪಮಾನ 2 ದಶಮಾಂಶ ಸ್ಥಾನಗಳಿಗೆ ಎಷ್ಟಿತ್ತು? ಯಾವ್ಯಾವ ತಿಂಗಳು ಕೇಳಿದ್ದಾರೆ? ಮೇ, ಜುಲೈ, ಆಗಸ್ಟ್ ಈ 3 ತಿಂಗಳ ಒಂದು ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಸರಾಸರಿ ಇಸ್ ಈಕ್ವಲ್ ಟು ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಡಿವೈಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಎಷ್ಟಿದೆ? 21 ಪ್ಲಸ್ 29 ಪ್ಲಸ್ 24 ಇಸ್ ಈಕ್ವಲ್ ಟು 21 29 50 50 74. ಎಷ್ಟಿದೆ ಸಂಖ್ಯೆ? ಪ್ರಾಪ್ತಾಂಕಗಳ ಸಂಖ್ಯೆ ಡಿವೈಡ್ ಬೈ 1 2 3. ಸರಾಸರಿ ಇಸ್ ಈಕ್ವಲ್ ಟು ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಡಿವೈಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ. ಒಟ್ಟು ಮೊತ್ತ ಇಸ್ ಈಕ್ವಲ್ ಟು 74 ಡಿವೈಡ್ ಬೈ 3 1 2 3. 74 ಡಿವೈಡ್ ಬೈ 3 ಇಸ್ ಈಕ್ವಲ್ ಟು 3 2 6 1 4 3 4 12 2 ಪಾಯಿಂಟ್ 3 6 3 6 ಅಂದರೆ 2 ದಶಮಾಂಶಗಳಿಗೆ ಅಂತ ಹೇಳಿದರೆ 24.66 ಇದು ಸರಿಯಾಗಿದೆ.